Okay, good evening. I hope you are ಕೇಳಿಸ್ತಿದೆ ಅಂತ ಅನ್ಕೊಂತೀನಿ. Let's begin all P by Qs. Okay. So ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ರಿಲೇಟೆಡ್ ಏನಿದೆ ಎಲ್ಲ P by Qs ವಿಲ್ ಟ್ರೈ ಟು ಫಿನಿಶ್ ಅಪ್. ಓಕೆ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ವಿಲ್ ಸ್ಟಾರ್ಟ್. ಆ್ಯಂಡ್ ದೆನ್ ನಿಮಗೆ ಗೊತ್ತಿರಬೇಕು, ನಾನು ಇನ್ನೂ ಎರಡು ಮಾಡಬೇಕು ಅಂತ ಹೇಳಿದ್ದೆ ಅಪ್ಲಿಕೇಶನ್. ಯಾವುದಾದ್ರು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸು ಮತ್ತು ಇನ್ನೊಂದು ಯಾವುದಪ್ಪ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ. ಅದು ಯೂಶಲಿ ಕೇಳಲ್ಲ ಎಕ್ಸಾಮ್ಸ್ಗೆ. ಸೊ ನಾನು ಎಷ್ಟು ಮಾಡಿದ್ದೀನೋ ಅಷ್ಟು ಓದ್ಕೊಳ್ಳಿ. ಅದು ಬೇಕು ಅಂತಂದರೆ ಬೇಕಾದ್ರೆ ವಿಲ್ ಟೇಕ್ ಅನದರ್ ಸೆಷನ್ ಆ್ಯಂಡ್ ವಿಲ್ ಡೂ ಇಟ್. ಓಕೆ ಓಕೆ. ಈಗ ಕ್ವಶನ್ ಕಾಣ್ತಾ ಇದೆ. ಸೊ ಎಲ್ಲರೂ ಕೂಡ ಎಲ್ಲ ಕ್ವಶನ್ಸು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡ್ತಾ ಹೋಗೋಣ. ಓಕೆ. ಮ್ಯಾರಥಾನ್ ಥರ ಒನ್ ಶಾರ್ಟ್ ವಿಡಿಯೋ ಮಾಡೋಣ, ಟ್ರೈ ಮಾಡೋಣ. ಎಲ್ಲರೂ ಪೆನ್ ಎಲ್ಲ ಬುಕ್ಕು ಮುಂದೆ ಇಟ್ಕೊಳ್ಳಿ. ಸೊ ಕ್ವಶನ್ ಬರೆಕೊಳಕ್ಕೆ ಹೋಗ್ಬಿಡಿ, ಜಸ್ಟ್ ಸಾಲ್ವ್ ದ ಕ್ವಶನ್ಸ್ ಅಷ್ಟೇ. ಓಕೆ. So what is the question? If y is equal to log of secant x plus tan x, then dy by dx is ಅಂತ ಕೇಳಿದಾನೆ. dy by dx is ಅಂತ ಕೇಳಿದಾನೆ. ಓಕೆ. ಸೊ ಇದನ್ನ ಹೆಂಗೆ ಮಾಡ್ತೀರಾ? dy by dx ಸೊ ಹೆಂಗೆ ಕೊಟ್ಟಿದ್ದಾನೆ ಅದನ್ನು ಬರ್ಕೊಂತೀರಾ? ಸೊ y is equal to log of secant x plus tan x ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು 2024 ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ನು. ಡಿಫ್ರೆನ್ಶಿಯೇಟ್ ಮಾಡಬೇಕು. dy by dx is equal to, so how to differentiate this? So chain rule ಹೇಳ್ಕೊಟ್ಟಿದ್ನಲ್ವಾ? ಸೊ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಚೈನ್ ರೂಲ್ ಗೊತ್ತಿದೆ ಅಂತ ಅನ್ಕೊಂತೀನಿ. ನೋಡಿ, ಇದು ಫುಲ್ಲು ನೀವೇನು ತಗೋಬೇಕು, ಇದನ್ನ ಎಕ್ಸ್ ಅಂತ ಅಂದ್ಕೋಬೇಕು. ಓಕೆ, ಕೂಲಾಗಿ ಮಾಡಿ, ಅರ್ಥ ಆಗತ್ತೆ. ಸೊ ಲಾಗ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು? 1/x ಅಲ್ವಾ? ಲಾಗ್ ಎಕ್ಸ್ ತರ ಕಾಣ್ತಾ ಇದೆ. 1/x ಅಂದ್ರೆ 1 x is what? secant x plus tan x. tan x ಬರುತ್ತೆ ಇಂಟು ಈ ಎಕ್ಸ್ ಜಾಗದಲ್ಲಿ ಇರುತ್ತಲ್ವಾ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ವಾ? ಡಿಫ್ರೆನ್ಶಿಯೇಟ್ ದ್ಯಾಟ್. secant x ಗೆ ಡಿಫ್ರೆನ್ಸಿಯೇಷನ್ ಏನಪ್ಪ? secant x ಇಂಟು tan x ಆಗುತ್ತೆ, ಪ್ಲಸ್ tan x ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? secant square x. ಓಕೆ. ಸೊ ಅದು ನಿಮಗೆ ಗೊತ್ತಿರಲಿ. ಓಕೆ, ಈಗ ಏನು ಮಾಡೋಣ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಸ್ಮಾಲ್ ಮಾಡಿಫಿಕೇಶನ್ನು 1 ಈ secant x ಪ್ಲಸ್ tan x ಹಂಗೆ ಇಟ್ಕೊಳ್ತೀನಿ. ಅದರಲ್ಲಿ ಏನು ಕಾಮನ್ ಇದೆ ನೋಡಿ? ಯು ಸಿ ದ ನ್ಯೂಮರೇಟರ್. ವೆರಿ ಗುಡ್. secant x ಕಾಮನ್ ಇದೆ. ಯು ಟೇಕ್ secant x ಕಾಮನ್. secant x ಕಾಮನ್ ಅಂತ ನೋಡಿ, ಇಲ್ಲಿಂದ secant x ಆಚೆ ಬಂದರೆ tan x ಬರುತ್ತೆ. tan x ಇಲ್ಲಿ ಎರಡು secant x ಇದಾವೆ. ಒಂದು ಆಚೆ ಬಂದರೆ ಇನ್ನೊಂದು secant x ಅಲ್ಲೇ ಉಳಿಯುತ್ತೆ. ಓಕೆ. ಸೊ ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ ನ್ಯೂಮರೇಟರ್ ಸೇಮ್ ಇದಾವೆ ಅಲ್ವಾ? ಸೊ ಈ secant x ಪ್ಲಸ್ tan x, secant x ಪ್ಲಸ್ tan x ಸೇಮ್ ಇದಾವೆ. ಸೊ ಉಳಿಯೋದೇನಪ್ಪ ಅಂತ ಅಂದರೆ ನಿಮಗೆ ಓನ್ಲಿ secant x ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ಇಂಟಿಗ್ರೇಷನ್ ಅಂತ ಚಾಪ್ಟರ್ ಬರುತ್ತೆ. ಅಲ್ಲಿ ಇದು ಡೈರೆಕ್ಟ್ ಫಾರ್ಮುಲಾ. ಇಂಟಿಗ್ರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್ ಆರ್ ಇನ್ವರ್ಸ್ ಪ್ರಾಸೆಸಸ್. ಓಕೆ, ಇನ್ವರ್ಸ್ ಪ್ರಾಸೆಸ್ ಅಂತ ಅಂದರೆ ನಿಮ್ಗೆ ಅಲ್ಲಿ ಫಾರ್ಮುಲಾ ಬಯಾಟ್ ಮಾಡಿಸ್ತೀನಿ. secant x ಗೆ ಇಂಟಿಗ್ರೇಷನ್ ಏನು ಅಂತ ಅಂದರೆ ಲಾಗ್ ಆಫ್ secant x ಪ್ಲಸ್ tan x ಅಂತ ಬಯಾಟ್ ಮಾಡಿಸ್ತೀನಿ. ಅದು ನಿಮಗೆ ಬಯಾಟ್ ಮಾಡಿದ್ರೆ ಇದೆಲ್ಲ ಬೇಕೇ ಆಗಿಲ್ಲ. ಓಕೆ, ಇದು ಯಾವ್ದ್ರದ್ದು ಇಂಟಿಗ್ರೇಷನ್ ಫಾರ್ಮುಲಾ ಅಂತ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. secant x ಗೆ ಇಂಟಿಗ್ರೇಷನ್ ಬಂದ್ಬಿಟ್ಟು ಲಾಗ್ ಆಫ್ secant x ಪ್ಲಸ್ tan x, ಡೈರೆಕ್ಟ್ ಆಗಿ secant x ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಥಿಂಗ್. ಇದು ನಿಮ್ಮ 2024ನಲ್ಲಿ ಕೇಳಿರೋಂಥ ಕ್ವಶನ್. ನೋಡಿ, ಈ ಥರ ಕ್ವಶನ್ಸ್ ತುಂಬ ಮಾಡಿಸಿದ್ದೀನಿ ಆಲ್ರೆಡಿ ನಿಮಗೆ. ಸೊ ನೋಡಿ, ಟ್ರೈ ಮಾಡಿ. ಸೊ y ಕೊಟ್ಟಿದ್ದಾನೆ, ಅವ್ನು ಕೇಳಿರೋದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಿ. ಸೊ y ಏನು ಕೊಟ್ಟಿದ್ದಾನೆ? y ಇಸ್ ಈಕ್ವಲ್ ಟು e ಪವರ್ 3x ಪ್ಲಸ್ e ಪವರ್ 7x ಕೇಳಿದ್ದಾನೆ. ಬಾಣ ಹಾಕೋದು ಹೇಳ್ಕೊಟ್ಟಿದ್ದೀನಲ್ವಾ? ಬಾಣ ಅಂದರೆ ಡಿವೈ ಬೈ ಡಿ ಎಕ್ಸ್. ಓಕೆನಾ? ಡಿಫ್ರೆನ್ಶಿಯೇಟ್ ಮಾಡು ಅಂತ. ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? e ಪವರ್ 3x ಏನಾಗುತ್ತೆ ಹೇಳ್ಕೊಟ್ಟಿದ್ದೀನಿ. 3 e ಪವರ್ 3x ಆಗುತ್ತೆ. e ಪವರ್ 3x ಗೆ e ಪವರ್ 3x ಮತ್ತೆ ಈ 3x ಗೆ 3. ಈ ಥರದ ಪ್ರಾಬ್ಲಮ್ ತುಂಬ ಮಾಡಿಸಿದ್ದೀನಿ, ಪ್ರೀವಿಯಸ್ ಕ್ಲಾಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದೇನಾಗುತ್ತೆ? e ಪವರ್ 7x ಗೆ 7 ಇಂಟು e ಪವರ್ 7x ಆಗುತ್ತೆ. ಕ್ಲಿಯರಾ? ಅಂಡ್ ದೆನ್ ಅಗೈನ್ ಒನ್ ಮೋರ್ ಬಾಣ ಅಂದರೆ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ ಅಂತ. ದಟ್ ಈಸ್ ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇದೇನಾಗುತ್ತೆ, 3 ಕಾನ್ಸ್ಟೆಂಟ್ ಹಂಗೆ ಬರುತ್ತೆ.
ಇ ಪವರ್ 3x ಗೆ ಇ ಪವರ್ 3x ಬರುತ್ತೆ ಇಂಟು ಈ 3x ಗೆ 3 ಬರುತ್ತೆ. ಆ 3 ಮತ್ತೆ ಇಲ್ಲೊಂದು 3 ಸೇರ್ಕೊಂಡು ಏನಾಗ್ತದೋ 3 ಸ್ಕ್ವೇರ್ ಆಗುತ್ತೆ. ಇದು ಸೇಮ್ ಲಾಜಿಕ್ ಏನ್ ಬರುತ್ತೆ ಇಲ್ಲಿ 7 ಸ್ಕ್ವೇರ್ ಇ ಪವರ್ 7x ಬರುತ್ತೆ. ಸೊ ಫೈನಲಿ ನಿಮ್ಗೆ ಏನ ಬರುತ್ತೆ 9 ಇ ಪವರ್ 3x ಬರುತ್ತೆ ಪ್ಲಸ್ 49 ಇ ಪವರ್ 7x ಬರುತ್ತೆ. ಕ್ಲಿಯರ್ ಅಲ್ವಾ? ಅವನು ಕೇಳಿರೋದು ಅಟ್ x ಇಸ್ ಈಕ್ವಲ್ ಟು 0 ಅಂತ. ಏನ್ ಆನ್ಸರ್ ಬಂದಿರುತ್ತೆ ಇಲ್ಲಿಗೆ ನೀವೇನ್ ಹಾಕ್ಬೇಕು x ಜಾಗದಲ್ಲಿ 0 ಹಾಕ್ಬೇಕು. x ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ ನೋಡಿ, ಈಗ ಎನಿಥಿಂಗ್ ಪವರ್ 0 ಇಸ್ 1 ಅಂತ ನಿಮಗೆ ಗೊತ್ತಿದೆ. 9 ಇಂಟು ಇ ಪವರ್ 0 ಬರುತ್ತೆ. x 0 ಹಾಕಿದ್ರೆ 0 ಇಂಟು 3 ಇಸ್ ವಾಟ್ 0 ಪ್ಲಸ್ 49 ಇಂಟು ಇ ಪವರ್ 0ನೇ ಬರುತ್ತೆ. ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು, ನೆನಪಿದ್ಯಾ? ಏನಂತ ಹೇಳ್ಕೊಟ್ಟಿದ್ದೆ? ಎನಿಥಿಂಗ್ ಪವರ್ 0 ಆನ್ಸರ್ ಏನಂತ ಹೇಳ್ಕೊಟ್ಟಿದ್ದೀನಿ 1. ಸೊ ಹಂಗಾಗಿ ಇದು 1 ಆಗುತ್ತೆ, ಇದು 1 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 9, ಇದು 1 ಏನ್ ಬರೆಯೋ ಅವಶ್ಯಕತೆ ಇಲ್ಲ, ಪ್ಲಸ್ 49 ಆಗುತ್ತೆ ವಿಚ್ ವಿಲ್ ಬಿ ಈಕ್ವಲ್ ಟು ವಾಟ್ 58 ಆಗುತ್ತೆ. ಸೊ 2 ಗೀಟು 3 ಡಾಟ್ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಸೊ ಇಷ್ಟೇ ಸಿಂಪಲ್ ಆಗಿ ಎಲ್ಲ ಸ್ಟೆಪ್ಸ್ ಬರಿತಾ ಇದ್ದೀನಿ, ನೆಸೆಸಿಟಿ ಇಲ್ಲ ನೀವು ಬರೆಯೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕೂಡ 2024 ನಲ್ಲಿ ಕೇಳಿರೋ ಕ್ವಶನ್. ಸೊ y ಕೊಟ್ಟಿದ್ದಾನೆ, ಡಿವೈಡ್ ಬೈ ಡಿ ಎಕ್ಸ್ ಕೇಳಿದ್ದಾನೆ. ಸೊ ಇದನ್ನ ಎರಡು ತರ ಮಾಡ್ಬೋದು ನೋಡಿ. ಬೆಸ್ಟ್ ಅಂತ ಅಂದ್ರೆ ನೀವು ಎಕ್ಸ್ಪ್ಯಾಂಡ್ ಮಾಡಿಬಿಡಿ ಫಸ್ಟ್ ಟೈಮ್ ಬಿಫೋರ್ ಗೋಯಿಂಗ್ ಟು ಫೈಂಡ್ ದ ಡಿವೈಡ್ ಬೈ ಡಿ ಎಕ್ಸ್, ಎಕ್ಸ್ಪ್ಯಾಂಡ್ ಇಟ್. ಸೊ y ಏನ್ ಕೊಟ್ಟಿದ್ದಾನೆ x ಪ್ಲಸ್ 1/x ಸ್ಕ್ವೇರ್ ಕೇಳಿದ್ದಾನೆ. ಡಿವೈಡ್ ಬೈ ಡಿ ಎಕ್ಸ್ ಮಾಡಿ, ಡಿಫರೆನ್ಶಿಯೇಟ್ ಬೇಡ, ಸಿಂಪ್ಲಿಫೈ ಇಟ್ ಒನ್ಸ್ ಅಗೈನ್. ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತರ ಕಾಣ್ತಾ ಇದೆಯಾ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ನೆನಪಿದೆ ಅನ್ರೋ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ a ಪ್ಲಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ. ಸೊ ಇಲ್ಲಿ a ಅಂತ ಅಂದ್ರೆ x, b ಅಂದ್ರೆ 1/x. ನೋಡಪ್ಪ, ಇದೇ ನಿಮ್ಮ a ಟೈಪ್, ಓಕೆನಾ? ಇದೇ ನಿಮ್ಮ b ಅಂದ್ರೆ 1/x ಫುಲ್ಲು. ಅವಾಗ ಏನಂತ a ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ 1/x ಸ್ಕ್ವೇರ್ ಪ್ಲಸ್ 2ab 2 ಇಂಟು a ಇಂಟು b. ಅರ್ಥ ಆಯ್ತಲ್ವಾ? ಸೊ ಇಷ್ಟ ಆಯ್ತು. ಇದಾದ್ಮೇಲೆ ಕ್ಯಾನ್ಸಲ್ ಆಗತ್ತರ ಇದ್ರೆ ಕ್ಯಾನ್ಸಲ್ ಮಾಡ್ಕೊಂಬಿಡಿ ಯಾವ್ದಾದ್ರು. ಸೊ ನೋಡಿ, ದಿಸ್ 1x ಅಂಡ್ ದಿಸ್ 1x ಕ್ಯಾನ್ಸಲ್. ಸೊ ಅಲ್ಟಿಮೇಟ್ಲಿ ನಿಮ್ಗೆ ಏನ್ ಬಂತಪ್ಪ x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ 2 ಅಂತ ಬಂತು. ಈಗ ಇದನ್ನ ಏನ್ ಮಾಡಿ ನೀವು ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಐ ಹ್ಯಾವ್ ನಾಟ್ ಎ ಡಿಫ್ರೆನ್ಶಿಯೇಟೆಡ್ ಟಿಲ್ ಹಿಯರ್. ಸೊ ಈಗ ನಾನು ಐ ವಾಂಟ್ ಟು ಡಿಫ್ರೆನ್ಶಿಯೇಟ್. dy by dx ವಿಲ್ ಬಿ ಈಕ್ವಲ್ ಟು ವಾಟ್? ವಿಲ್ ಬಿ ಈಕ್ವಲ್ ಟು x ಸ್ಕ್ವೇರ್ ಡಿಫರೆನ್ಸ್ ಏನು 2x. 1/x ಸ್ಕ್ವೇರ್ ಗೆ ಡಿಫರೆನ್ಸಿಯೇಷನ್ ಏನಪ್ಪ? ಇಲ್ಲೇನೋ ಆಪ್ಷನ್ ತಪ್ಪಿದೆ, ವಿಲ್ ಸಿ ದಟ್. ಬಿಡು, ಹೇಳ್ಬಿಡ್ತೀನಿ ನೋಡಿ. ಈಗ ಲಾಜಿಕಲ್ ನೆನ್ಪಿಟ್ಕೊಂಡ್ಬಿಡಿ. ಈ ತರ ಏನಾದ್ರು 1/, ಅಂತ ಬಂದ್ರೆ ಹೆಂಗ್ ಮಾಡ್ಬೇಕಂತ ಹೇಳಿ ನೋಡಿ. 1/x ಗೆ ಡೆರಿವೇಟಿವ್ ನಿಮ್ಗೆ ಗೊತ್ತು. ಏನಪ್ಪ 1/x ಗೆ ಡೆರಿವೇಟಿವ್? ಮೈನಸ್ 1/x ಸ್ಕ್ವೇರ್ ಗೊತ್ತಲ್ವಾ ನಿಮ್ಗೆ? ಅವನೇನಾದ್ರೂ 1/x ಸ್ಕ್ವೇರ್ ಅಂತ ಕೊಟ್ರೆ ಅದಕ್ಕೆ ಡಿಫ್ರೆನ್ಸಿಯೇಷನ್ ಏನ್ ಗೊತ್ತಾ? ಮೈನಸ್ 2/x ಕ್ಯೂಬ್ ಅಂತ ಬರಿಬೇಕು. ಸೊ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಈ ಕೆಳಗಡೆ 2 ಇದೆಯಲ್ಲ, ಅದನ್ನ ಮೇಲ್ಗಡೆ 2 ಬರಿತೀವಿ. ಮೈನಸ್ ಅಂತೂ ಕಂಪಲ್ಸರಿ ಬರುತ್ತೆ. ಈ 2ನ ಇಲ್ಲಿ ಮೇಲೆ ಬರಿತೀವಿ. ಕೆಳಗಡೆ x ಪವರ್ ಅಲ್ಲಿ ಒಂದನ್ನ ಜಾಸ್ತಿ ಮಾಡ್ತೀವಿ. ಇಲ್ಲಿ 2 ಇದೆ, ಇಲ್ಲಿ 3 ಮಾಡ್ತೀವಿ. ಅದೇ ತರ ಕ್ಯಾನ್ ಯು ಟೆಲ್ ಮಿ 1/x ಕ್ಯೂಬ್ ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಹೆಂಗ್ ಹೇಳ್ತೀಯಾ? ಮೈನಸ್ ಬರಿಬೇಕು, 3 ಬರಿಬೇಕು, ಬೈ x ಪವರ್ ಏನು 4. ಈಗ ನನಗೆ ನೀವ್ ಹೇಳಿ 1/x ಪವರ್ 20 ಆನ್ಸರ್ ಹೇಳಿ ನೋಡೋಣ ಡೈರೆಕ್ಟ್ ಆಗಿ ಒಂದೇ ಸರಿಗೆ. ಮೈನಸ್ 20 x ಪವರ್ 21. ಸೊ ಈಗ ಲಾಜಿಕ್ ಅರ್ಥದಲ್ವಾ? ಅಂದ್ರೆ ಈ ಲಾಜಿಕ್ ನಿಮಗೆ ಗೊತ್ತಿದ್ರೆ ಬೇಗ ಆನ್ಸರ್ ಮಾಡ್ಬೋದು. ಈಗ 1/x ಅವ್ರಿಗೆ ಏನಾಗುತ್ತೆ? ಮೈನಸ್ 2/x ಕ್ಯೂಬ್ ಆಗುತ್ತೆ. ಸೊ ಮತ್ತೆ 2 ಗೆ ಡಿಫರೆನ್ಸ್ ಏನಾಗುತ್ತೆ? ಕಾನ್ಸ್ಟೆಂಟ್ 0 ಅಲ್ವಾ? ಸೊ ದಿಸ್ ವಿಲ್ ಬಿ ದ ಆನ್ಸರ್. ಯಾಕೋ ಮ್ಯೂಟ್ ಮಾಡಕ ಇದೇ ಆನ್ಸರು. ಬಟ್ ಎಲ್ಲೋ ಆಪ್ಷನ್ ಇಲ್ಲ. ನಿಮ್ಮ ಹತ್ರ ಏನಾದ್ರು ಕ್ವಶನ್ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲೆಲ್ಲೋ. 2/x ಈಗ ಹಂಗಾದ್ರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗಿರ್ಬೋದು? ಪ್ರಾಬಬ್ಲಿ ದಿಸ್ ವಿಲ್ ಬಿ x ಕ್ಯೂಬ್. ಸೊ ಮೇಕ್ ದಿಸ್ ಕರೆಕ್ಷನ್. ಆಪ್ಷನ್ ಸಿ ಆಗುತ್ತೆ. ಕ್ವಶನ್ ಪೇಪರ್ ತೆಗೆದು ನೋಡಿ, ಪ್ರಾಬಬ್ಲಿ ಅದು x ಕ್ಯೂಬ್ ಇರುತ್ತೆ. ಸೊ ಕ್ಲಿಯರ್ ಆಯ್ತಲ್ವಾ? ಸೊ ಮೇಕ್ ದಿಸ್ ಕರೆಕ್ಷನ್. ದಿಸ್ ಇಸ್ x ಕ್ಯೂಬ್. ಸೊ ಇದು ಲಾಜಿಕ್. ನೆಕ್ಸ್ಟ್ ಕ್ವಶನ್.
ಇದು ಕೂಡ 2024 ಸಿಂಪಲ್ ಕ್ವಶನ್ ಇದೆ. ಇದು ನಾನು ಮಾಡೋದಿಕ್ಕೆ ಹೋಗಲ್ಲ, ನೀವೇ ಹೇಳಿ ಏನ್ ಮಾಡ್ಬೇಕಂತ. ಸೊ ಡೈರೆಕ್ಟ್ ಡಿಫರೆನ್ಶಿಯೇಟ್ ಮಾಡ್ಬಿಡ್ತೀನಿ. ಸೊ dy by dx will be equal to what? dy by dx will be 2 ಕಾನ್ಸ್ಟೆಂಟ್ ಹಂಗೆ ಬರಿತೀನಿ. sin x ಗೆ ಡಿಫರೆನ್ಸ್ ಏನಪ್ಪ? cos x ಮೈನಸ್ 4 ಕಾನ್ಸ್ಟೆಂಟ್ ಹಂಗೆ ಬರಿತೀನಿ. cot x ಗೆ ಡಿಫರೆನ್ಸ್ ಏನಪ್ಪ? ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್. ಓಕೆನಾ, ಡೋಂಟ್ ಫರ್ಗೆಟ್ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್. ಇ ಪವರ್ ಮೈನಸ್ ಎಕ್ಸ್ ಏನಪ್ಪ? ಇ ಪವರ್ ಮೈನಸ್ ಎಕ್ಸ್. ಆ ಮೈನಸ್ ಎಕ್ಸ್ ಗೆ ಡೆರಿವೇಟಿವ್ -1 ಆಗುತ್ತೆ, ಪ್ಲಸ್ 7 0 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 2 cos x ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 4 ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ನೋಡಿ, ಇಷ್ಟು ಮಾಡಿದ ತಕ್ಷಣ ಆಪ್ಷನ್ ನೋಡ್ಬಿಡ್ಬೇಕು. 2 cos x ಎಲ್ಲಿದೆ? ಬಿ ಮತ್ತೆ ಸಿ, ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್, ಮತ್ತೆ ಇದು ನೋಡಿ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ? ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ಆಪ್ಷನ್ ಯಾವ್ದಪ್ಪ? ಚೈನ್ ರೂಲ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ಮಾಡಬಹುದು. ಆಪ್ಷನ್ ಸಿ ಇಸ್ ಕರೆಕ್ಟ್. ನಾವು 2023 ನಲ್ಲಿ ನೋಡೋಣ. ದ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್. ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಪ್ಲಿಕೇಶನ್ ಅಲ್ಲಿ ಓದಿದ್ವಿ, ಫಸ್ಟ್ ಟಾಪಿಕ್ ಓದಿರೋದು. ಇದನ್ನ ಕೊಟ್ಟಿದ್ದಾನೆ ಅಟ್ ದಿ ಪಾಯಿಂಟ್ 1, 2 ಅಂತ ಕೊಟ್ಟಿದ್ದಾನೆ. ಹೆಂಗ್ ಮಾಡಕ್ ಹೇಳಿದೆ? ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಫಸ್ಟ್ dy by dx ಮಾಡಿ. ವಾಟ್ ವಿಲ್ ಬಿ dy by dx? dy by dx ಮಾಡಿ 2x ಸ್ಕ್ವೇರ್ ಏನಾಗುತ್ತೆ? 2 ಇಂಟು x ಸ್ಕ್ವೇರ್ ಏನು? 2x ಪ್ಲಸ್ x ಡಿಫರೆನ್ಸ್ ಏನು? 1. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಆನ್ಸರ್ 4x ಪ್ಲಸ್ 1 ಆಗುತ್ತೆ. ಇಲ್ಲಿ x ಜಾಗದಲ್ಲಿ ಏನ್ ಹಾಕ್ಬೇಕು? ವಾಟ್ ವಿಲ್ ಬಿ x ನೌ? x ಇಸ್ ವಾಟ್? 1 ಇದೆ x. ಸೊ x ಇಸ್ 1. x ಗೆ 1 ಹಾಕಿದ್ರೆ ಏನಾಗುತ್ತಪ್ಪ? ಅದು 4 ಇಂಟು 1 ಪ್ಲಸ್ 1 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ವಾಟ್? 5. ಇದನ್ನೇ ನಾವೇನಂತ ಕರಿಬೇಕಪ್ಪ? ಎಂ ಅಂತ ಹೇಳಿದ್ನಲ್ರೋ, ನೆನಪಿದ್ಯಾ? ಆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಗೆ ಫಾರ್ಮುಲಾ ಏನು? ವಾಟ್ ಇಸ್ ದಿ ಫಾರ್ಮುಲಾ? ರೈಟ್ ಡೌನ್ ದಿ ಫಾರ್ಮುಲಾ ಫಸ್ಟ್. y ಮೈನಸ್ y1 is equal to m into x minus x1. ಇದೇ ನಿಮ್ಮ x1, ಇದೇ ನಿಮ್ಮ y1. ಓಕೆ, y ಮೈನಸ್ 2 is equal to m into ಇನ್ನೊಂದು ಹೆಂಗ್ ಗೊತ್ತಾ? ನೋಡಿ, ಇಷ್ಟು ಮಾಡ್ಬೇಕಾ ಸರ್? ಅವಶ್ಯಕತೆ ಇಲ್ಲ. ಅಂದ್ರೆ ಸ್ವಲ್ಪ ನಿಮಗೂ ಬೇಕಾಗುತ್ತೆ, ಸ್ಲೋಪ್ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಇನ್ನೊಂಥರ ಮೆಥಡ್ ಹೆಂಗ್ ಗೊತ್ತಾ? ಈ ಪಾಯಿಂಟ್ ಏನಿದೆ, ಮ್ಯೂಟ್ ಮಾಡಪ್ಪ. ಯಾರದು? ಗಂಗೋತ್ರಿ, ಮ್ಯೂಟ್ ಮಾಡಮ್ಮ. ಈ 1, 2 ಪಾಯಿಂಟ್ ನ ಪಾಸ್ ಮಾಡಿದ್ರು ಆನ್ಸರ್ ಬರುತ್ತೆ, ತೊಂದರೆ ಏನಿಲ್ಲ. ನೀವು ಆ ಮೆಥಡ್ ಕೂಡ ಯು ಕ್ಯಾನ್ ವೆರಿಫೈ, ಆರ್ ಎಲ್ಸ್ ಯು ಡೂ ಬೈ ಫಾರ್ಮಲ್ ಮೆಥಡ್ ಓನ್ಲಿ. ಸೊ ಎಂ ಅಂದ್ರೆ ಎಷ್ಟಪ್ಪ? ಇಟ್ ಈಸ್ 5 ಇಂಟು ಎಕ್ಸ್ ಮೈನಸ್ x1 is what? It is 1. Simplify this ಅಷ್ಟೇ. ಸೊ ಇಟ್ ಈಸ್ y minus 2 which is equal to 5 into x is what? It is 5x minus 5. So simplify this. ಸೊ ಯಾವ್ದನ್ನ ಈ ಕಡೆ ತಗೋಬೇಕು? ಈ ಎರಡು ಟರ್ಮ್ಸ್ ಈ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ? 5x minus y minus 5 plus 2 is equal to 0. So it is 5x minus y minus 3 is equal to 0. So this is the option. So it is there in option A. Okay. So this is the answer. ಇದು ಇನ್ನೊಂಥರ ಮೆಥಡ್ ಹೆಂಗ್ ಮಾಡೋದು? ಈ ಪಾಯಿಂಟ್ ಏನಿದೆ, ಕೊಟ್ಟಿರೋ ಪಾಯಿಂಟ್ ಎಲ್ಲಾ ಈಕ್ವೇಶನ್ಗೂ ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದು ಸ್ಯಾಟಿಸ್ಫೈ ಆಗುತ್ತೋ ಅದು ಕರೆಕ್ಟ್ ಅಂತ ಹೇಳ್ಬೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ಸ್. ಮ್ಯೂಟ್ ಮಾಡಮ್ಮ. ಅಪ್ಪ ಮ್ಯೂಟ್ ಮಾಡೋ. ಸೆಕೆಂಡ್ ಆರ್ಡರ್ ಕೇಳಿದಾನೆ. ಸೆಕೆಂಡ್ ಆರ್ಡರ್ ಹೆಂಗ್ ಮಾಡ್ತೀರಾ? ನೋಡಪ್ಪ, ಆಮೇಲೆ ಮಾತಾಡೋದಕ್ಕೆ ಬಿಡೋದಿಲ್ಲ. ನಾನು ಹೇಳ್ತೀನಿ, ಚೆಕ್ ಮಾಡ್ಕೊಂಬಿಡಿ ನಂದೇನಾದ್ರೂ ಮ್ಯೂಟ್ ಆಗಿದ್ಯಾ ಅಂತ. ಅಪ್ಪ, ರೋಸ್ಟ್ ಮಾಡ್ಬಿಡ್ತೀನಿ ಕಣ್ರಿ. ಆಮೇಲೆ ನಿಜ ರೋಸ್ಟ್ ಮಾಡ್ಬಿಡ್ತೀನಿ. ಈಗ ಹೇಳಿ ಕೇಳ್ರಿ, ಯಾರು ಅಂತ ಗೊತ್ತಾಗ್ಬಿಟ್ರಿ. ತೋಷ್, ಸಂತೋಷ್, ಪ್ಲೀಸ್ ಮ್ಯೂಟ್ ಮಾಡಪ್ಪ. ಹೊಡೆಯಪ್ಪ ಒಂದು ಬಾಣನ. ಎಷ್ಟು ಬಾಣ ಹೊಡೆದಿದ್ದೀರಾ? ಓಕೆ, ಸೆಕೆಂಡ್ ಆರ್ಡರ್ ಅಂತಂದ್ರೆ ಸೆಕೆಂಡ್ ಆರ್ಡರ್ ಇ ಪವರ್ 2x ಏನಪ್ಪ? ಇ ಪವರ್ 2x ಮತ್ತೆ ಆ 2 ಇಲ್ಲಿ ಪಕ್ಕದಲ್ಲಿ ಬರುತ್ತೆ. ಎಷ್ಟು ಪ್ರಾಬ್ಲಮ್ಸ್ ಮಾಡಿದ್ರೆ ಈ ತರ. ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್, ಆ -1 ಪಕ್ಕದಲ್ಲಿ ಬರುತ್ತಲ್ವಾ? ಆ -1 ಪಕ್ಕದಲ್ಲಿ ಇದೆ, ಎಕ್ಸ್ ಪಕ್ಕದಲ್ಲಿ ಏನು -1 ಇದೆ, ಅಲ್ಲಿ ಬರುತ್ತೆ. ಈಗ ಇನ್ನೊಂದು ಬಾಣ ಹೊಡಿರಿ ಹಂಗೇನೆ ಡೈರೆಕ್ಟ್ ಆಗಿ. ಸೊ ಅವಾಗ ಏನಾಗುತ್ತೆ? d² y by dx² ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 2 ಹಂಗೆ ಇದೆ
ಇ ಪವರ್ 2x ಮತ್ತೆ ಇಲ್ಲಿ 2 ಸ್ಕ್ವೇರ್ ಆಗುತ್ತೆ, ಮೈನಸ್ ಇದೇನು ಬರುತ್ತೆ ನೋಡೋಣ, -1 ಸ್ಕ್ವೇರ್ ಬರುತ್ತೆ, ಇ ಪವರ್ -x ಬರುತ್ತೆ. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಪ್ಪ 4 e ಪವರ್ 2x ಮೈನಸ್ -1 ಸ್ಕ್ವೇರ್ +1 ಬರುತ್ತೆ, +1 ಬರುತ್ತೆ. ಸೊ 1 ಇಂಟು ಇ ಪವರ್ -x ಬರುತ್ತೆ. ಈ ಮೈನಸ್ ಎಲ್ಲೋಯ್ತಪ್ಪ, ಸ್ಕ್ವೇರ್ ಇರೋದಕ್ಕೆ ಅದು ಪ್ಲಸ್ ಆಗ್ಬಿಡುತ್ತೆ. ಸೊ ವಿಚ್ ಇಸ್ ಫೈನಲಿ ಇ ಪವರ್ 2x ಮೈನಸ್ ಇ ಪವರ್ -x ಆಗುತ್ತೆ. ಚೆಕ್ ಮಾಡಿ, 4 e ಪವರ್ 2x ಮೈನಸ್ ಎಲ್ಲಿದೆ, ಏನಲ್ಲಿದೆ ನೋಡಿ. Okay, so this is the thing, and then the derivative of the function ಏನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗು. ಇದಕ್ಕೊಂದು ಶಾರ್ಟ್ ಕಟ್ ಹೇಳಿದೆ, ನೆನಪಿದ್ದೀರೇನ್ರೋ ಶಾರ್ಟ್ ಕಟ್ಟು? ಮ್ಯಾಟ್ರಿಕ್ಸ್ ತರ ಡಿಟರ್ಮಿನೆಂಟ್ ತರ ಹೇಳ್ಕೊಟ್ಟಿದ್ದೆ, ನೆನಪಿದ್ಯಾ? ಬಟ್ ಅಲ್ಲಿ ಪ್ರೊವೈಡೆಡ್ ಎಕ್ಸ್ ಈ ಕಡೆ ಇರಬೇಕು. ಅದನ್ನ ಸ್ವಲ್ಪ ರಿರೈಟ್ ಮಾಡ್ಕೋತೀನಿ. ಅದನ್ನ ಹೆಂಗ್ ಬರ್ಕೋತೀನಿ ಗೊತ್ತಾ ನಾನು? ಹೆಂಗ್ ಬರ್ಕೋತೀನಿ? ಇಲ್ಲಾಂದ್ರೆ ಬೆಸ್ಟ್ ಏನ್ ಮಾಡಿ ಅಂತಂದ್ರೆ ಅದು ಹೆಂಗಾದ್ರೂ ಇರ್ಲಿ, ಈ ಎಕ್ಸ್ ಪಕ್ಕದಲ್ಲಿ ಇರೋದನ್ನ ಈ ಕಡೆ ಬರ್ಕೊಂಬಿಡಿ. 1 ಇಲ್ಲಿರೋದು 1 ಇಲ್ಲೇ ಬರೀಬೇಕು. ನೆಕ್ಸ್ಟ್ ನಾನು ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಇರೋದು ಏನಿದೆ ಅಲ್ಲಿ -1, ಈ 1 ಇಲ್ಲಿ ಬರೀರಿ. ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡಿ. ಆನ್ಸರ್ ಏನಾಗುತ್ತೆ? 1 ಇಂಟು 1 1 ಮೈನಸ್ ಇಲ್ಲೊಂದು ಮೈನಸ್ ಇರೋದಕ್ಕೆ ಅದು ಪ್ಲಸ್ ಆಗುತ್ತೆ. 1 ಇಂಟು 1 ಇಸ್ 1 ಆಗುತ್ತೆ. ಸೊ ದಟ್ ಆನ್ಸರ್ ಇಸ್ ವಾಟ್? 2. ಯಾಕಂದ್ರೆ ಅದನ್ನ ಉಲ್ಟಾ ಬರ್ಕೋಬೇಕಂಡ್ರೋ, ಹಿಂಗೆ 1 + x ಅಲ್ಲ. ಯಾವ ತರ ಬರ್ಕೋಬೇಕಂದ್ರೆ ನಿಮ್ಗೆ ಇದನ್ನ ಯಾವ ತರ ಬರ್ಕೋಬೇಕು? ಇದನ್ನ ಫಸ್ಟ್ ಫಂಕ್ಷನ್ ಆ ಕಡೆ ಇರ್ಬೇಕು, ಹಂಗ್ ಬರ್ಕೊಳ್ಳಿ. x + 1 ಡಿವೈಡೆಡ್ ಬೈ -x + 1 ಬರ್ಕೊಳ್ಳಿ ಈ ತರ. ಇವಾಗ ಇದಕ್ಕೆ ಡಿಟರ್ಮಿನೆಂಟ್ ಹಾಕೊಳ್ಳಿ. ಸೊ ಇದಕ್ಕೆ ಡಿಟರ್ಮಿನೆಂಟ್ ಹಾಕೊಳ್ಳಿ, ಎಕ್ಸ್ಪ್ಯಾನ್ಷನ್ ಮಾಡಿ 2 ಬರುತ್ತೆ. ಸೊ x ಗೆ ಡಿಫರೆನ್ಸ್ ಏನು ಇಲ್ಲಿ ಬರ್ಕೋಬೇಕು. f of x ಅಂದ್ರೆ ಏನಿಲ್ಲಿ x. ಈಗ ಡೈರೆಕ್ಟ್ ಡಿವೈಡ್ ಬೈ x ಬರಿಬೇಕಂದ್ರೆ ಏನ್ ಮಾಡ್ತೀರಾ? which is equal to ಡಿನಾಮಿನೇಟರ್ ಬರೆದ್ಬಿಟ್ಟು ಡಿನಾಮಿನೇಟರ್ ಏನಾದ್ರು ಸ್ಕ್ವೇರ್ ಮಾಡ್ಕೊಂಬಿಡಿ. ಫಸ್ಟ್ 1 - x ದ ಸ್ಕ್ವೇರ್. ನೆಕ್ಸ್ಟ್ ಡಿಟರ್ಮಿನೆಂಟ್ ಟೈಮ್ ಬಂತು 2 ಬಂತು. ಇಲ್ಲಿ f' of x, x ಗೆ ಡಿಫರೆನ್ಸ್ ಏನು 1. ಸೊ ವಿಚ್ ಇಸ್ 2 upon 1 - x ದ ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಡಿ. ಓಕೆ, ಇದು ನಿಮಗೆ ಶಾರ್ಟ್ ಕಟ್ ಗೊತ್ತಾಗಿಲ್ಲ ಅಂತಂದ್ರೆ ಪ್ರೀವಿಯಸ್ ಇಯರ್ ವಿಡಿಯೋ ವಾಚ್ ಮಾಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣಪ್ಪ. ಸೊ dy/dx ಡೈರೆಕ್ಟ್ ಆನ್ಸರು ನೋಡಪ್ಪ. ಇನ್ನೇನು ಮಾಡಕ್ ಹೋಗ್ಬೇಡಿ. ಲಾಗ್ x ಗೆ ಡೆರಿವೇಟಿವ್ ಏನಪ್ಪ? 1/x. 1/x ಎಲ್ಲಿ ಕಾಣ್ತಾ ಇದೆಯಪ್ಪ ಆಪ್ಷನ್ ಅಲ್ಲಿ? ಆಪ್ಷನ್ ಅಲ್ಲಿ 1/x ಎಲ್ಲಿ ಕಾಣ್ತಾ ಇದೆ? ಅಷ್ಟೇ. ನಿನ್ಗಿದು ಗೊತ್ತಿಲ್ವಾ? ಬಿಟ್ಟಾಕು, ಬೇಡ. ಓಕೆನಾ? ಇದೇ ಆನ್ಸರ್. ಓಕೆ, ಫುಲ್ ಮಾಡ್ತೀನಿ ಅಂದ್ರೆ ಏನು ಸಮಸ್ಯೆ ಇಲ್ಲ. ಸೊ dy/dx ಏನಾಗುತ್ತೆ? ಲಾಗ್ x ಗೆ 1/x ಆಗುತ್ತೆ, ಪ್ಲಸ್ ಇದೆ ನೋಡಿ. ಈಗ ಇದು ಚೈನ್ ರೂಲ್ ಅಪ್ಲೈ ಮಾಡಬೇಕು. ಸೀಕೆಂಟ್ x ತರ ಇದೆ, ಇದು ಫುಲ್ x ತರ ಅನ್ಕೋಬೇಕು. ಸೀಕೆಂಟ್ x ಗೆ ಏನ್ ಫಾರ್ಮುಲಾ? ಸೀಕೆಂಟ್ x ಇಂಟು ಟ್ಯಾನ್ x. ಮತ್ತೆ ರೌಂಡ್ ಹಾಕಿದ್ರಲ್ಲ 2x ಗೆ ಡಿಫರೆನ್ಸ್ ಏನು 2 ಆಗುತ್ತೆ. 2 ಇಂಟು 1, ಆ 2 ನ ಇಲ್ಲಿ ಬರಿತೀನಿ ಅಂದ್ರೆ ಆಪ್ಷನ್ ಬಿ ಆಗ್ತಾ ಹೋಗುತ್ತೆ. ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ನಥಿಂಗ್ ಇಸ್ ಇಂಪಾಸಿಬಲ್. ಓಕೆ, ಈಗ 20 ನೋಡೋಣ. ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ದ ಕರ್ವ್. ಓಕೆನಾ? ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಕೇಳಿದಾನೆ. ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಅಂತಂದ್ರೆ ಪಾಯಿಂಟ್ ಅಪ್ಲೈ ಮಾಡೋದು ಅಷ್ಟೇ. dy/dx m ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾನೆ ಅಷ್ಟೇ. dy/dx = ಏನ್ ಫಾರ್ಮುಲಾ ನೋಡಪ್ಪ? ಇದು x ತರ ಫುಲ್ಲು. ಸೈನ್ x ಡಿಫರೆನ್ಸ್ ಏನು? ಕಾಸ್ x ಅಂದ್ರೆ ಕಾಸ್ ಆಫ್ 2x ಬರಿಬೇಕು. ಆ 2x ಗೆ ಡಿಫರೆನ್ಸಿಯೇಷನ್ 2 ಇಂಟು 1, ಇಲ್ಲಿ 2 ಬರೆದು ಬಿಡ್ತೀನಿ. ಕ್ಲಿಯರ್ ಅಲ್ವಾ? ಇವಾಗ ಇದನ್ನ x ಜಾಗದಲ್ಲಿ ಏನು ಹಾಕ್ಬೇಕು ನನಗೆ? ವಾಟ್ ಐ ಶುಡ್ ಸಬ್ಸ್ಟಿಟ್ಯೂಟ್ ಇನ್ ಪ್ಲೇಸ್ ಆಫ್ x? ಇದು x ಏನಿದೆ? π/4 ಹಾಕೊಳ್ಳಿ. x ಗೆ π/4 ಹಾಕೊಂಡ್ರೆ ಏನು ಬರುತ್ತಪ್ಪ ನೋಡು? 2 ಇಂಟು ಕಾಸ್ ಆಫ್ 2 ಇಂಟು x ಅಂದ್ರೆ ಏನಪ್ಪ? π/4. π/4 ಆಗುತ್ತೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಈ 2 1s 2 2s ಆಗುತ್ತೆ. ಸೊ 2 ಇಂಟು ಕಾಸ್ ಆಫ್ π/2. ಕಾಸ್ π/2 ವ್ಯಾಲ್ಯೂ ಎಷ್ಟಪ್ಪ? 2 ಇಂಟು 0 ವಿಚ್ ಇಸ್ ಈಕ್ವಲ್ ಟು ಕಾಸ್ 90 is 0 ಅಲ್ವೇನಪ್ಪ? ಸೊ ದೇರ್ ಫೋರ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇದೆ ನಿಮ್ಮ ಏನಿದು m. ಸೊ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಫಾರ್ಮುಲಾ ಏನು? m ಅಷ್ಟೇ.
m is equal to what? 0. ಆಪ್ಷನ್ ಎ. ಈಗ ನಾನು ಸ್ಲೋಪ್ ಆಫ್ ನಾರ್ಮಲ್ ಏನಾದರೂ ಕೇಳಿದ್ರೆ ಏನ್ ಮಾಡ್ತೀರಪ್ಪ? ಸ್ಲೋಪ್ ಆಫ್ ನಾರ್ಮಲ್ ಮೈನಸ್ 1/m. ವೆರಿ ಗುಡ್. ಓಕೆ, ಅವಾಗ ನಾಟ್ ಡಿಫೈನ್ ಆಗೋದು. ಓಕೆ, ನೆನ್ನೆ ಮಾಡಿಸಿದೀನಿ ಈ ತರ. ವಾಲ್ಯೂಮ್ ಆಫ್ ಸ್ಪಿಯರ್ ಏನ್ ಕೊಟ್ಟಿದ್ದಾನೆ, ಏನ್ ಮಾಡಬೇಕು? ಚಚ್ಚಿ ಬಿಸಾಕ್ಬೇಕು. ಫಸ್ಟ್ ಆಫ್ ಆಲ್ ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಸ್ಪಿಯರ್ ಅಟ್ r is equal to, ಅಂದ್ರೆ ಏನ್ ಕೇಳಿದಾನೆ? dv/dt you have to find. dv/dt you have to find. r ಎಷ್ಟು ಕೊಟ್ಟಿದ್ದಾನೆ? 3 centimeter ಕೊಟ್ಟಿದ್ದಾನೆ. when the radius of the sphere changes at the rate of 2 centimeter per second, ಅಂದ್ರೆ radius is changing ಅಂದ್ರೆ ಏನು? dr/dt ಎಷ್ಟು ಕೊಟ್ಟಿದ್ದಾನೆ? 2 centimeter per second. ರೆಡಿಮೇಡ್ ಫಾರ್ಮುಲಾ ಕೊಟ್ಬಿಟ್ಟಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ. ವಾಟ್ ಇಸ್ ದ ರೆಡಿಮೇಡ್ ಫಾರ್ಮುಲಾ? dv/dt is equal to what? ಹೇಳ್ರಲ್ಲ, 4 pi r square into dr/dt. 4 pi r square ನೆನ್ನೆ ಮಾಡಿದೀನಿ ಕಂಡ್ರೋ, ಸಬ್ಸ್ಟಿಟ್ಯೂಟ್ ಮಾಡ್ರೋ ಎಲ್ಲ, ಇದನ್ನೇ ಬೇಕಿರೋದು. ಸೊ ವಿಚ್ ಇಸ್ ಈಕ್ವಲ್ ಟು 4 pi into r, r ಅಂದ್ರೆ 3 ಸ್ಕ್ವೇರ್ ಇಂಟು dr/dt is 2. ಸಿಂಪ್ಲಿಫೈ ಮಾಡ್ಕೊಳ್ಳಿ. 3 ಸ್ಕ್ವೇರ್ 9, 9 9 36, 36 72, 72 pi. 72 pi. ಆಪ್ಷನ್ ಡಿ is correct. Clear? Next, the equation of normal ಕೇಳಿದಾನೆ. ಪಾಯಿಂಟ್ x1 y1 ಅಂತ ಕೇಳಿದಾನೆ. ಆ ಈಕ್ವೇಶನ್ ಆಫ್ ನಾರ್ಮಲ್ ಯಾವ ಆಪ್ಷನ್ ಚೆಕ್ ಮಾಡಿ. ಫಾರ್ಮುಲಾ ಅಷ್ಟೇ, ಏನು ಕೆಲಸ ಮಾಡೋದಿಲ್ಲ ಇಲ್ಲಿ. ಯು ಸಿ ದ ಫಾರ್ಮುಲಾ, ಟೆಲ್ ಮಿ ದ ಆನ್ಸರ್. x minus x1 is equal to ಏನ್ ಬರುತ್ತಪ್ಪ? ಆಪ್ಷನ್ ಯಾವುದು? ಇದನ್ನ ಮಾಡಿಸಿದೀನಿ ಆಲ್ರೆಡಿ ನಾನು. ಫಾರ್ಮುಲಾ ಬಂದ್ಬಿಟ್ಟು y minus y1 is equal to ಏನ್ ಫಾರ್ಮುಲಾ? minus 1 divided by dy/dx into x minus x1. ಇಲ್ಲಿ ಏನ್ ಮಾಡಿದಾನೆ ಅಂತ ಅಂದ್ರೆ, ಈ dy/dx ಏನಿತ್ತು ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಟ್ಟವನ ಅಷ್ಟೇ. ಓಕೆನಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅವಾಗ? dy/dx ಹಿಂಗೆ ಹೋಯ್ತದೆ ಇಂಟು ವಾಟ್? y minus y1 is equal to what? ಇಲ್ಲಿ ಮೈನಸ್ ಹಂಗೆ ಇರುತ್ತೆ, ಮೈನಸ್ ಆಫ್ ವಾಟ್? x minus x1 ಆಗುತ್ತೆ. ಎಲ್ಲಿ ಕಾಣ್ತಾ ಇದೆ? ಮೈನಸ್ x minus x1 ಸಿ ನಲ್ಲಿ ಕಾಣ್ತಾ ಇದೆ ನೋಡು. ಸೊ ಉಲ್ಟಾ ಪಲ್ಟಾ ಕೊಟ್ಟಿದ್ದಾನೆ ಅಷ್ಟೇ, ಏನ್ ತಲೆ ಸಮಸ್ಯೆ ಇಲ್ಲ. ಉಲ್ಟಾ ಕೊಟ್ಟರು ನಮ್ಮ ಹುಡುಗರು ಐಡೆಂಟಿಫೈ ಮಾಡ್ತವೆ. ಓಕೆ, ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡ್ಕೊಳ್ಳಿ, ಆ ಥರ ನಿಮ್ಗೆ ಚೇಂಜಸ್ ಮಾಡಿ ಕೊಟ್ಬಿಡ್ಬೋದು. ಇದನ್ನ ಮಾಡಪ್ಪ. ಇಫ್ y is equal to this then dy/dx is ಅಂತ ಕೇಳಿದಾನೆ. dy/dx ಏನಾಗುತ್ತೆ ಅಂತ ಕೇಳಿದಾನೆ. ಹೆಂಗ್ ಮಾಡ್ತೀರಾ? ಫಸ್ಟ್ ಬಿಫೋರ್ ಗೋಯಿಂಗ್ ಟು ಚೈನ್ ರೂಲ್ ಕೂಡ ಅಪ್ಲೈ ಮಾಡ್ಬೋದು. ಆರ್ ಎಸ್ ನೀವು ಬೆಸ್ಟ್ ಅಂತ ಅಂದ್ರೆ ನೀವು ಎಕ್ಸ್ಪ್ಯಾನ್ಷನ್ ಮಾಡ್ಬಿಡಿ. a+b² ಎಕ್ಸ್ಪ್ಯಾನ್ಷನ್ ಮಾಡ್ಬಿಡಿ. ಏನಾಗುತ್ತೆ? ಏನ್ ಕೊಟ್ಟಿದ್ದಾನಪ್ಪ? y is equal to sin x plus cos x ಹೋಲ್ ಸ್ಕ್ವೇರ್ ಕೇಳಿದಾನೆ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ನೀವು ಇದನ್ನ ಸಿಂಪ್ಲಿಫೈ ಮಾಡ್ಕೊಂಬಿಡಿ. a+b² ಫಾರ್ಮುಲಾ ಹಾಕೊಂಬಿಡಿ. ಏನಾಗುತ್ತೆ ಹೇಳು? a ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? sin ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ ಏನು? cos ಸ್ಕ್ವೇರ್ ಪ್ಲಸ್ ಏನು? 2ab 2a ಇಂಟು b. ಓಕೆ, ನಮ್ಗೆ ಗೊತ್ತಿದೆ ಒಂದು ಫಾರ್ಮುಲಾ, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಗೊತ್ತಿರಬೇಕು. ಟಿ ಫಾರ್ಮುಲಾಸ್ ಇವ್ ಟ್ರಿಗ್ನೋಮೆಟ್ರಿ ಮಾಡ್ಬೇಕಾದ್ರೆ ಮತ್ತೆ ಹೇಳ್ತೀನಿ. ಇವಾಗ ಸುಮ್ಮನೆ ಜಸ್ಟ್ ನೆನ್ಪಿಟ್ಕೊಂಡ್ಬಿಡಿ. ಟಿ ಫಾರ್ಮುಲಾ ಅಂತ ಅಂದ್ರೆ ನಿಮ್ಗೆ ಒಂದು ಐಡೆಂಟಿಟಿ ಗೊತ್ತಿರ್ಬೇಕು. ಇದರಲ್ಲಿ ಸೈನ್ ಸ್ಕ್ವೇರ್ ಮತ್ತೆ ಕಾಸ್ ಸ್ಕ್ವೇರ್ ಇದನ್ನು ಐಡೆಂಟಿಟಿ ಅಂತ ಕರೀತಾರೆ. ಇದ್ರ ವ್ಯಾಲ್ಯೂ ಯಾವತ್ತು ಏನಾಗಿರುತ್ತೆ? 1 ಆಗಿರುತ್ತೆ. ಮತ್ತೆ ಇನ್ನೊಂದು sin 2x ಗೆ ಒಂದು ಫಾರ್ಮುಲಾ ಕೊಟ್ಬಿಟ್ಟಿದೀನಿ. ಏನಂತ ಅಂದ್ರೆ 2 sin x ಇಂಟು ಕಾಸ್ ಎಕ್ಸ್. ಈ ಎರಡು ಫಾರ್ಮುಲಾಗಳನ್ನ ಇಲ್ಲಿ ಯೂಸ್ ಮಾಡ್ತೀನಿ. ಸೊ ನೋಡು, ಇಷ್ಟು ಜಾಗಕ್ಕೆ 1 ಅಂತ ಹಾಕ್ತೀನಿ, ಇಷ್ಟು ಜಾಗಕ್ಕೆ sin 2x ಅಂತ ಬರಿಬಹುದು. ನೋಡಿ ಅವಾಗ ಏನಾಗುತ್ತೆ? y ಸಿಂಪಲ್ ಆಗ್ಬಿಡುತ್ತೆ ನೋಡು. ಇಷ್ಟು ಫುಲ್ 1 ಆಗುತ್ತೆ. ಪ್ಲಸ್ ಅದೇನ ಬರಿಬಹುದು ನಾನು? sin 2x ಅಂತ ಬರಿಬಹುದು. ಈಗ ಇದನ್ನೇನ್ ಮಾಡ್ತೀನಿ ನಾನು? ಡಿಫರೆನ್ಶಿಯೇಟ್ ಮಾಡ್ತೀನಿ. y ಡಿಫರೆನ್ಸಿಯೇಷನ್ dy/dx ಆಗುತ್ತೆ. dy/dx ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 1 ಗೆ 0 ಆಯ್ತದೆ. sin 2x ಗೆ ಏನಾಯ್ತದೆ? cos 2x ಆಯ್ತದೆ. ಮತ್ತೆ ಈ 2x ಗೆ ಏನಾಯ್ತದೆ? 2.
2 into 1 it is 2, ಆ 2 ನಾನು ಇಲ್ಲಿ ಬರಿತೀನಿ. ಸೊ ಫೈನಲ್ ಆನ್ಸರ್ ಬಂದ್ಬಿಟ್ಟು 2 cos of 2x ಆಯ್ತದೆ. ಅಲ್ವಾ? ಸೊ ಎಲ್ಲಿ ಕಾಣ್ತಾ ಇದೆ ಇದು ಆಪ್ಷನ್ ಎ ನಲ್ಲಿ ಕಾಣ್ತಾ ಇದೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಇಷ್ಟೇ, ಇನ್ನೇನಿಲ್ಲ, ಸಿಂಪಲ್. ಟ್ರಿಗ್ನೋಮೆಟ್ರಿ ಮಾಡಿದಾಗ ಫಾರ್ಮುಲಾಸ್ನೆಲ್ಲ ಮತ್ತೆ ಹೇಳ್ಕೊಡ್ತೀನಿ, ವರಿಬೇಡ. ಸೊ ಇಫ್ y is equal to x power 4 plus tan x minus log x then dy by dx. ಇದನ್ನ ಮಾಡೋದಂತೂ ಹೋಗಲ್ಲ, ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ಇದೇನು ಮಾಡೋಂಥದ್ದೇನಿಲ್ಲ. x power 4 ಏನಪ್ಪ 4x ಕ್ಯೂಬ್, 4x ಕ್ಯೂಬ್ ಬರುತ್ತೆ. dy by dx 4x ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ಟೈಮ್ ಬರುತ್ತಪ್ಪ tan x ಗೆ ಡಿಫರೆನ್ಸ್ ಏನಪ್ಪ? tan x ಗೆ ಸೆಕೆಂಡ್ ಸ್ಕ್ವೇರ್ x, ಫಾರ್ಮುಲಾಸ್ ಬೈಟರ್ ಮಾಡಬೇಕು. tan x ಗೆ ಸೆಕೆಂಡ್ ಸ್ಕ್ವೇರ್ x ಮೈನಸ್ ಇದೆ, log x ಗೆ 1/x. ಆಪ್ಷನ್ ಡಿ ಕಾಣ್ತಾ ಇದೆ, ರಾರಾಜಿಸ್ತಾ ಇದೆ. ಇದರಲ್ಲಿ ಏನು ಚೈನ್ ರೂಲ್ ಅಪ್ಲೈ ಮಾಡಿಲ್ಲ, ಸಿಂಪಲ್ ಬೇಸಿಕ್ ಕ್ವಶನ್ ಅಷ್ಟೇ. ಇದು ಸಿಂಪಲ್ ಬೇಸಿಕ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ಡಬಲ್ ಡೆರಿವೇಟಿವ್ ಕೇಳಿದ್ದಾನೆ. ಇದು ಸ್ವಲ್ಪ ಸೈಕ್ ಆಗಿದೆ, ನೋಡೋಣ. ಇದು ಸ್ವಲ್ಪ ಮೆಥಡ್ನ ಅರ್ಥ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಇಷ್ಟೊಂದು ಕಷ್ಟ ಏನು ಕೊಡಲ್ಲ, ಕಷ್ಟ ಏನಿಲ್ಲ, ಇದು ಈಸಿನೇ. ನೋಡಿ ಏನು ಕೊಟ್ಟಿದ್ದಾನೆ, ಫಸ್ಟ್ ಬರ್ಕೊಂಡ್ಬಿಡಿ ಅದನ್ನ. y is equal to ಏನು ಕೊಟ್ಟಿದ್ದಾನೆ? 2 cos of 3x plus 3 sin of 3x. 3x ಎರಡು 3x, ಹೌದು, ಹಿಂಗೆ ಕೊಟ್ಟಿದ್ದಾನೆ. ಕ್ಲಿಯರ್ ಅಲ್ವಾ? ಈಗ ಏನು ಮಾಡೋಣ, ಡಬಲ್ ಡೆರಿವೇಟಿವ್ ಕೇಳಿರೋದು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೇಳಿರೋದವನು ಡಿಫ್ರೆನ್ಶಿಯೇಟ್ ಮಾಡಿ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೇಳಿಬಿಟ್ಟು, ಆಕ್ಚುಲಿ ಹಿಂಗೆ ಕೇಳಂಗಿಲ್ಲ, ದೆನ್ ಅಂತ ಅಷ್ಟೇ, ದೆನ್ ಅಂತ ಕೊಟ್ಬಿಟ್ಟು ಇದಿಲ್ಲ. ಓಕೆನಾ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಯಾಟಿಸ್ಫೈಸ್ ದಿಸ್ ಫಂಕ್ಷನ್ ಅಂತ ಕೇಳಬೇಕಷ್ಟೇ ಅವನು. dy by dx ಮಾಡಿಬಿಡಿ. dy by dx ಏನಾಗುತ್ತೆ? ವಾಟ್ ವಿಲ್ ಬಿ dy by dx? ನೋಡಿ, 2 ಹಂಗೆ ಬರಿತೀನಿ, 2 ಹಂಗೆ ಬರಿತೀನಿ. cos 3x ಏನಾಗುತ್ತೆ ಹೇಳು? ಮೈನಸ್ sin 3x ಅಲ್ವೇನಪ್ಪ? ಇಂಟು ಏನಾಗುತ್ತೆ? 3x ಏನು? 3. ಅದೇ ತರ ಪ್ಲಸ್ 3 ಕಾನ್ಸ್ಟೆಂಟ್ ಹಂಗೆ ಬರಿತೀನಿ. sin 3x ಏನಾಗುತ್ತೆ? cos 3x ಇಂಟು ಈ 3x ಏನು? 3. 3x ಗೆ 3 ಆಗುತ್ತೆ. ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊತೀನಿ. 2 3s ಎಷ್ಟಾಗುತ್ತೆ? 6 ಆಗುತ್ತೆ. ಮೈನಸ್ 6 ಆಗುತ್ತೆ, ಮೈನಸ್ 6. ಆರ್ ಎಲ್ಸ್ ಯು ಡೂ ಒನ್ ಥಿಂಗ್, ಸೊ ಡೋಂಟ್ ಸಿಂಪ್ಲಿಫೈ ದಿಸ್ ಆಸ್ ಇಟ್ ಇಸ್, ಹಂಗೆ ಇದು ಮಾಡ್ಕೊಂಬಿಡಿ. ಓಕೆ, ಸಿಂಪ್ಲಿಫೈ ಮಾಡೋದಷ್ಟು ತಲೆನೋವು ಜಾಸ್ತಿ, ನಮಗೆ ತಲೆನೋವು ಬೇಡ. ಈಗ ನೆಕ್ಸ್ಟ್ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿಬಿಡಿ. ಮತ್ತೆ ಇನ್ನೊಂದು ಬಾಣ ಹಾಕೊಳ್ಳಿ. ಬಾಣ ಹಾಕ್ಲಿಲ್ಲ ಅಷ್ಟೇ, ನಾನು ಹಂಗೆ ಬರಿತಾ ಇದ್ದೀನಿ. ಇಸ್ ಈಕ್ವಲ್ ಟು 2 ಹಂಗೆ ಬರಿತೀನಿ, ಮೈನಸ್ನ ಈ ಕಡೆ ಬರಿತೀನಿ, ಮೈನಸ್ನ ಈ ಕಡೆ ಬರಿತೀನಿ ಅಷ್ಟೇ, ಇನ್ನೇನು ಸಮಸ್ಯೆ ಇಲ್ಲ. ಇಲ್ಲ ಹಂಗೆ ಬರ್ಕೊಂಬಿಡು. 2 ಹಂಗೆ ಬರಿತೀನಿ, ಇಂಟು ಮೈನಸ್ ಹಂಗೆ ಬರಿತೀನಿ, ಬರ್ಕೊಂಡೆ. ಇದು ಇಂಟು ಇದು, ಆಮೇಲೆ ಇದು ಫುಲ್ ಮೈನಸ್ ಇಲ್ಲ. ಇದು sin 3x ಡಿಫರೆನ್ಸ್ ಏನು? cos 3x ಇಂಟು ಈ 3x ಗೆ 3 ಬರುತ್ತೆ, ಈ 3x ಗೆ 3 ಬರುತ್ತೆ. ಮತ್ತೆ ಆ 3 ಈ 3 ಜೊತೆ ಸೇರ್ಕೊಂಡ್ರೆ ಏನಾಗುತ್ತೆ? 3 ಸ್ಕ್ವೇರ್ ಆಗ್ಬಿಡುತ್ತೆ. ಅದೇ ತರ ಪ್ಲಸ್ 3 ಕಾನ್ಸ್ಟೆಂಟ್ ಹಂಗೆ ಬರುತ್ತೆ. ನೋಡಿ, ಈಗ ಅರ್ಥ ಮಾಡ್ಕೋ. cos 3x ಗೆ ಡಿಫರೆನ್ಸ್ ಏನು? ಮೈನಸ್ sin 3x. ಮತ್ತೆ ಈ 3x ಗೆ ಡಿಫರೆನ್ಸಿಯೇಷನ್ 3, ಇಲ್ಲೊಂದು 3 ಆಲ್ರೆಡಿ ಇದೆ, ಅವೆಲ್ಲ ಸೇರೇನಾಗುತ್ತೆ? 3 ಸ್ಕ್ವೇರ್ ಆಗುತ್ತೆ. ಓಕೆ, ಕ್ಲಾರಿಟಿ ಸಿಗ್ತಾ? ಈಗ ನಾನೇನ್ ಮಾಡ್ತೀನಿ ನೋಡಿ, ಈಗ ಇವೆರಡರಲ್ಲೂ ಏನ್ ಕಾಮನ್ ಇದೆ? ವಾಟ್ ಈಸ್ LHS ಹಿಯರ್? ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ, ವಿಚ್ ಇಸ್ ಈಕ್ವಲ್ ಟು, ನೋಡು, ಇದರಲ್ಲೂ 3 ಸ್ಕ್ವೇರ್ ಇದೆ, ಇದರಲ್ಲೂ 3 ಸ್ಕ್ವೇರ್ ಇದೆ. 3 ಸ್ಕ್ವೇರ್ ಅಂದ್ರೆ ಏನು? 9. 9 ತಾನೆ? 3 ಸ್ಕ್ವೇರ್ ಅಂದ್ರೆ 9. ಅಂಡ್ ದೆನ್ ಎರಡರಲ್ಲೂ ಮೈನಸ್ ಕಾಮನ್ ಇದೆ, ಇಲ್ಲೂ ಮೈನಸ್ ಕಾಮನ್ ಇದೆ, ಇಲ್ಲೂ ಮೈನಸ್ ಕಾಮನ್ ಇದೆ. ನಾನು ಮೈನಸ್ ನ ಕಾಮನ್ ತೆಗಿತೀನಿ, 9 ನ ಕಾಮನ್ ತೆಗಿತೀನಿ. ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಮಾಡಿದೆ ಅಂತಂದ್ರೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಎರಡೂ ಮೈನಸ್ ನ ಕಾಮನ್ ತೆಗೆದೆ. 3 ಸ್ಕ್ವೇರ್ ಇಲ್ಲೂ ಇದೆ, 3 ಸ್ಕ್ವೇರ್ ಇಲ್ಲೂ ಇದೆ, ಅದನ್ನ 9 ಮಾಡ್ಕೊಂಡು ಅದನ್ನು ಕಾಮನ್ ತೆಗೆದೆ. ಇನ್ನ ಈ ಫಸ್ಟ್ ಟರ್ಮ್ ನಲ್ಲಿ ಏನ್ ಉಳಿತೆ? 2 ಉಳಿದಿದೆ, 2 ಉಳಿದಿದೆ. ಇನ್ನೇನು ಉಳಿದಿದೆ? ಇಲ್ಲಿ cos 3x ಮಾತ್ರ ಉಳಿದಿದೆ, ಇಲ್ಲಿ ಪ್ಲಸ್ ಉಳಿದಿದೆ, ಇನ್ನ ಮೈನಸ್ ಆಚೆ ಹೋಗಿದೆ, 3 ಸ್ಕ್ವೇರ್ ಆಚೆ ಹೋಗಿದೆ. ಇನ್ನೇನು ಉಳಿದಿದೆ? ಇಲ್ಲಿ 3 sin 3x. ಓಕೆ,
ಸೊ ನಾವು ನೆಕ್ಸ್ಟ್ ಏನ್ ಮಾಡ್ತೀನಿ, ಈ ಈಕ್ವೇಶನ್ ಏನಾಗುತ್ತೆ ಈಗ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಅದು ಇಸ್ ಈಕ್ವಲ್ ಟು -9 ಇಂಟು, ಅರ್ಥ ಮಾಡ್ಕೊಳ್ಳಿ, ಇಷ್ಟು ಫುಲ್ ಬಂದ್ಬಿಟ್ಟು ವೈ. ಅಬ್ಸರ್ವ್ ಮಾಡಿ, 2 cos 3x ಪ್ಲಸ್ 3 sin 3x ಅಂದ್ರೆ ಏನು, 2 cos 3x ಪ್ಲಸ್ 3 sin 3x ಅಂದ್ರೆ ಏನು, ವೈ. ಇಷ್ಟು ಫುಲ್ ಜಾಗಕ್ಕೆ ನಾನು ಅಂತ ಬರಿತೀನಿ, ವೈ ಅಂತ ಬರಿತೀನಿ. ನೆಕ್ಸ್ಟ್ ಇದನ್ನ ಈ ಕಡೆ ತಗೊಂತೀನಿ, ಅವಾಗ ಏನಾಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ -9 ಈ ಕಡೆ ಬಂದ್ರೆ +9 ಆಗುತ್ತೆ, +9y ಇಸ್ ಈಕ್ವಲ್ ಟು 0 ಆಗುತ್ತೆ. ಇದು ನಿಮ್ಮ ಆಪ್ಷನ್ ಡಿ ನಲ್ಲಿ ರಾರಾಜಿಸ್ತಾ ಇದೆ. ಓಕೆ, ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಏನಿಲ್ಲ, ಇದು ಇಂಥವನ್ನೆಲ್ಲ ಕೊಡಲ್ಲ ಕಂಡ್ರಲ್ಲ, ಸಿಂಪಲ್ ಆಗಿ ಕೊಡ್ತಾರೆ ಕಂಡ್ರಲ್ಲೇ, ಮಾಡಲ್ಲ. ಸೊ ಇಫ್ y is equal to tan x power x then divided by dx, ಶಾರ್ಟ್ ಕಟ್. ಏನ್ ಶಾರ್ಟ್ ಕಟ್? ಇವಕ್ಕೆಲ್ಲ ಗೊತ್ತಿರಬೇಕು, ನಾನು ಇದನ್ನೆಲ್ಲ ಮತ್ತೆ ಹೇಳ್ಕೊಡಕ್ಕಾಗಲ್ಲ. ಡೈರೆಕ್ಟ್ ಆನ್ಸರ್ ಬರೆಯೋದು ನಮ್ಮ ಹುಡುಗರಿಗೆ ಗೊತ್ತು. divided by dx is equal to ಫಂಕ್ಷನ್ ಪವರ್ ಫಂಕ್ಷನ್ ಇದ್ದಾಗ ಅಲ್ಲೇನಿರುತ್ತೋ ಅದನ್ನೇ ಬರ್ಕೋಬೇಕು. ಬರ್ಕೊಂಡೆ ಸರ್, tan x ಹೋಲ್ ಪವರ್ x ಬರ್ಕೊಂಡೆ, ದೊಡ್ಡ ಬ್ರಾಕೆಟ್ ಹಾಕೋಬೇಕು. ಏನ್ ಬರಿಬೇಕಿಲ್ಲಿ, ಪವರ್ ಬೈ ಬೇಸ್, ಪವರ್ ಬೈ ಬೇಸ್. ವಾಟ್ ಇಸ್ ಪವರ್? x ಬೈ ಬೇಸ್ ಅಂದ್ರೆ ಏನು, tan x ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಬೇಸ್. ಬೇಸ್ಗೆ ಡಿಫ್ರೆನ್ಸಿಯೇಷನ್, tan x ಡಿಫ್ರೆನ್ಸಿಯೇಷನ್ ಏನು, ಸೀಕೆಂಟ್ ಸ್ಕ್ವೇರ್ x ಪ್ಲಸ್ ಲಾಗ್ ಒಳಗಡೆ ಏನ್ ಬರಿಬೇಕು, ಬೇಸ್ ಬರಿಬೇಕು. tan x ಲಾಗ್ ಒಳಗಡೆ ಬೇಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್. ಪವರ್ಗೆ ಡಿಫ್ರೆನ್ಸಿಯೇಷನ್ ಏನು, 1. ಈಗ ಸುಮ್ಮನೆ ನೋಡಿ ಈ ಟರ್ಮ್ಸ್ ಎಲ್ಲೆಲ್ಲಿ ಕಾಣ್ತಾ ಇದೆ ಅಂತ. ಲಾಗ್ tan x ಅಂದ್ರೆ ಹಿಂಗೆ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಯಾವ್ದು ಅಲ್ಲ ಅಂತ ಹುಡುಕ್ಬಿಡಿ. ಇದಾಗುತ್ತೇನಪ್ಪ, ಇದಾಗಲ್ಲ. ಇದಾಗುತ್ತೇನಪ್ಪ, ಇದು ಆಗಲ್ಲ. ಯಾಕಂದ್ರೆ ನಮಗೆ ಒಂದು ಟರ್ಮ್ ನಲ್ಲಿ ಲಾಗ್ tan x ಬೇಕಾಗಿರುತ್ತೆ. ಲಾಗ್ tan x ಎಲ್ಲಿ ಕಾಣ್ತಾ ಇದೆ ನಿಮಗೆ, ಇಲ್ಲೂ ಕಾಣ್ತಾ ಇದೆ, ಇಲ್ಲೂ ಕಾಣ್ತಾ ಇದೆ ಅಲ್ವೇನಪ್ಪ. ಇನ್ನ ಏನೋ ಮಿಸ್ಟೇಕ್ ಆಗಿದೆ. ಮತ್ತೆ ಯಾವ್ದು ಆಪ್ಷನ್ ಕರೆಕ್ಟ್? ಇದು ಸಿ ಇಲ್ಲ. ಯಾವ್ದಾಗತ್ತೆ ಈಗ ನೋಡಿ, ಇದು ಎರಡೂ ಆಗಲ್ಲ. ಇನ್ನು ಇವೆರಡರ ಒಂದು ಆಪ್ಷನ್, ಬಟ್ ಆಚೆ ಕಡೆ tan x ಹೋಲ್ ಪವರ್ x ಇರ್ಬೇಕಲ್ವಾ? ಎಲ್ಲಿದೆ ಇದ್ರಿ ಸಿ ನಲ್ಲಿ, ಎಲ್ಲಿದೆ ಅದು? ಇಲ್ಲ. ಅಂದ್ರೆ ಆಪ್ಷನ್ ಏನಾಗುತ್ತೆ, ಬಿ ಆಪ್ಷನ್ ಆಗುತ್ತೆ. ಮತ್ತೆ ಸರ್ ಈಗ ಇಲ್ಲಿ ಅದು ಬೇರೆ ತರ ಇದೆಯಲ್ಲ ಸರ್, ಅವನು ಏನೂ ಮಾಡಿಲ್ಲ. ಓಕೆನಾ, ಈ 1/tan ಇದೆಯಲ್ವಾ, ನೋಡು, tan x ಪವರ್ x ಇದೆಯಾ. ನೆಕ್ಸ್ಟ್ ಇದೆ ನೋಡಿ, ಈ ಟರ್ಮ್ಸ್ ನ ಉಲ್ಟಾ ಪಲ್ಟಾ ಮಾಡಿದಾನೆ. ಲಾಗ್ tan x ಇದೆಯಾ, ಹೌದು, ಲಾಗ್ tan x ಇದೆ. ಪ್ಲಸ್ ನೋಡಿ, ಈಗ ಈ x ಹಂಗೆ ಇದೆ, ಇಲ್ಲಿರೋ x ಹಂಗೆ ಇದೆ. ಈ x ಅವನೇನ್ ಮಾಡಿದಾನೆ, 1/tan x ಇದೆಯಲ್ವಾ, ಅದನ್ನೇಂತ ಬರ್ಕೊಂಡಿದ್ದಾನೆ ಅವನು, cot x ಅಂತ ಬರ್ಕೊಂಡಿದ್ದಾನೆ. ಅಂಡ್ ಸೀಕೆಂಟ್ ಸ್ಕ್ವೇರ್ x ನ ಹಂಗೆ ಬರ್ಕೊಂಡಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಸೊ ಹಂಗಾಗಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿದ್ದಾನೆ ಅಷ್ಟೇ ಅವನು. ನಿಮ್ಗೆ ಇದೇ ಆನ್ಸರ್ನೇ ಕೊಡಬೇಕು ಅಂತ ಏನಿಲ್ಲ. ಸೊ ಇಲ್ಲ, ಇದೇನದೆ 1/tan x ಏನಂತ ಬರ್ಕೊಂಡಿದ್ದಾನೆ ಅವನು, cot x ಇಂಟು ಸೆಕೆಂಡ್ ಸ್ಕ್ವೇರ್ x ಪ್ಲಸ್ ಲಾಗ್ ಆಫ್ tan x. ಓಕೆ, ಸೊ ಆಪ್ಷನ್ ಬಿ ಆಗುತ್ತೆ. ಸೊ ನೋಡ್ಕೊಂಡು ಮಾಡಿ. ಸೊ x³ ಮತ್ತೆ ಇದು ಸಿಲೆಬಸ್ ಅಲ್ಲಿ ಕೇಳದೆ ಇರ್ಬೋದು, ಬಟ್ ಆದ್ರೂ ನಿಮಗೆ ಮಾಡಿಸಿರ್ತೀನಿ. ಅದು ಸಿಂಪಲ್ ಇರೋದನ್ನೆಲ್ಲ ಮಾಡಿಸಿರ್ತೀನಿ, ಟ್ರೈ ಮಾಡಿ ಅಷ್ಟೇ. ಓಕೆ, ಅಂತ ಇಂಪಾರ್ಟೆಂಟ್ ಇಲ್ಲ. x³ ಪ್ಲಸ್ y³ ಇದೇ ಪ್ರಾಬ್ಲಮ್ ಮಾಡಿಸಿದ್ದೀನಿ ನಾನು. ಓಕೆ, x³ ಡಿಫ್ರೆನ್ಸಿಯೇಷನ್ ಏನು, 3x². y³ ಡಿಫ್ರೆನ್ಸಿಯೇಷನ್ ಏನು, 3y². ಪಕ್ಕದಲ್ಲಿ ಏನ್ ಬರಿಬೇಕು, dy/dx ಬರಿಬೇಕಂತ ಹೇಳಿದೀನಿ, y ಇರೋದಕ್ಕೆ ಎಕ್ಸ್ಟ್ರಾ. a³ ಡಿಫ್ರೆನ್ಸಿಯೇಷನ್ ಏನು, ಕಾನ್ಸ್ಟೆಂಟ್ ಗೆ ಡಿಫ್ರೆನ್ಸಿಯೇಷನ್ 0. ಸೊ ನೆಕ್ಸ್ಟ್ ಏನಾಗುತ್ತೆ ಈಗ, 3y² ಇಂಟು dy/dx ಇಸ್ ಈಕ್ವಲ್ ಟು, ಈ 3x² ಆ ಕಡೆ ತಗೊಂಡ್ರೆ ಏನಾಗುತ್ತೆ, -3x². So therefore dy/dx will be equal to -3x² divided by 3y². So 3 ಕ್ಯಾನ್ಸಲ್ ಆಗುತ್ತೆ. ಇನ್ನು ನಿಮ್ಗೆ ಉಳಿಯೋದು -x² by y². -x² by y² ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ನಲ್ಲಿದೆ. ಚೈನ್ ರೂಲು, ಸೈನ್ ಆಫ್ ಲಾಗ್ ಎಕ್ಸ್ ಏನ್ ಮಾಡ್ತೀರಾ, ಇದು ಫುಲ್ ಎಕ್ಸ್ ತರ ಅನ್ಕೋಬೇಕು. ಇದು ಫುಲ್ ಎಕ್ಸ್ ತರ. dy/dx ಡೈರೆಕ್ಟ್ ಆಗಿ ಹೇಳ್ಬಿಡಿ. ಸೈನ್ ಆಫ್ ಲಾಗ್ ಎಕ್ಸ್, ಸೈನ್ ಎಕ್ಸ್ ತರ ಇದೆ. ಸೈನ್ ಎಕ್ಸ್ ಗೆ ಡಿಫ್ರೆನ್ಸ್ ಏನು, ಕಾಸ್ ಎಕ್ಸ್. ಇಲ್ಲಿ ಬರಿಬೇಕು, ಕಾಸ್ ಒಳಗಡೆ ಬರಿಬೇಕು, ಲಾಗ್ ಎಕ್ಸ್ ಬರಿಬೇಕು. ಓಕೆ,
ಇಂಟು ಆ ಲಾಗ್ ಎಕ್ಸ್ಗೆ ಡಿಫ್ರೆನ್ಸ್ ಏನು 1/x. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು 1 ಏನಾಗುತ್ತೆ, ಕಾಸ್ ಆಫ್ ಲಾಗ್ ಎಕ್ಸ್ ಬರುತ್ತೆ, ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ. ಸೊ ಆಪ್ಷನ್ ಎ ಆಗುತ್ತೆ. ಓಕೆ, ನಾವು y is equal to e power x into tan x then divided by dx is ಯಾವ ರೂಲ್ ಅಪ್ಲೈ ಮಾಡ್ಬೇಕಪ್ಪ? ಚೈನ್ ರೂಲ್ ಅಲ್ಲ, ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಬೇಕು. ಫಸ್ಟ್ ಆಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್, ಸೆಕೆಂಡ್ ಇತ್ತಲ್ಲ ಅದು ಮಾಡಿ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಪ್ರಾಡಕ್ಟ್ ರೂಲ್. ಸೊ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಬರೀತೀನಿ. ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಫಸ್ಟ್ ಆಸ್ ಇಟ್ ಈಸ್, ಫಸ್ಟ್ ಹಂಗೆ ಬರ್ಕೊಂಡೆ, ಇಂಟು ಸೆಕೆಂಡ್ಗೆ ಡಿಫ್ರೆನ್ಸಿಯೇಷನ್, ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು ಸೆಕೆಂಡ್ ಸ್ಕ್ವೇರ್ ಎಕ್ಸ್, ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್, ಸೆಕೆಂಡ್ ಹಂಗೆ ಬರ್ಕೊಂಡೆ ಸರ್, ಇಂಟು ಇ ಪವರ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು ಇ ಪವರ್ ಎಕ್ಸ್. ಅವ್ರು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿದ್ರೆ ಎಸ್ ಟೇಕನ್ ಇ ಪವರ್ ಎಕ್ಸ್ ಕಾಮನ್, ಇ ಪವರ್ ಎಕ್ಸ್ ಕಾಮನ್ ತೆಗೆದ್ರೆ ಏನ್ ಬರುತ್ತಪ್ಪ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಇಲ್ಲಿ ಇ ಪವರ್ ಎಕ್ಸ್ ಹಚ್ಚ ಬಂದ್ರೆ, ಇಲ್ಲಿಂದ ಇ ಪವರ್ ಎಕ್ಸ್ ಹಚ್ಚ ಬಂದ್ರೆ ಉಳಿಯೋದೇನು ಟ್ಯಾನ್ ಎಕ್ಸ್. ಸೊ ವಿಚ್ ಇಸ್ ದೇರ್ ಇನ್ ಆಪ್ಷನ್, ನೋಡಕ್ಕೆಲ್ಲ ಒಂದೇ ತರ ಕಾಣ್ತಾ ಇರ್ತವೆ. ನೀವೇನಾದ್ರೂ ಸೈಕಾಗಿ ಹೋಗ್ಬಿಟ್ಟಿದ್ದೀರಾ ಅಂತ ಅಂದ್ರೆ ನಿಮಗೆ ಗೊತ್ತೇ ಆಗಲ್ಲ. ಯಾವ ಡೇನಿ ಓಕೆ, ಗೊತ್ತೇ ಆಗಲ್ಲ. ನೋಡಿ, ಇದು ಹಂಗೆ ಕಾಣ್ತಾ ಇದೆ, ಇದು ಹಂಗೆ ಕಾಣ್ತಾ ಇದೆ, ಎಲ್ಲ ಒಂದೇ ತರ ಕಾಣ್ತಿದಾವೆ. ಸ್ವಲ್ಪ ಆ ಕಡೆ ಹಕ್ಕಿಗಳು ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಲ್ಲ ಒಂದೇ ತರ ಬಿ ಹಾಕಿ ಬಂದ್ಬಿಡ್ತೀವಿ ಸರ್ ಲೈಟ್ ಆಗಿ. ಓಕೆನಾ? ಹಂಗಾಗಿ ಎಕ್ಸಾಮ್ ಬರೆಯಬೇಕಾದ್ರೆ ಆ ಕಡೆ ಈ ಕಡೆ ದೃಷ್ಟಿಗಳನ್ನ ಆಯಿಸ್ಬಾರ್ದಪ್ಪ. ಓಕೆ, ಫುಲ್ ಇನ್ ದೃಷ್ಟಿ ಕ್ವಶನ್ ಪೇಪರ್ ಮೇಲೆ ಇರಬೇಕು, OMR ಶೀಟ್ ಮೇಲೆ ಇರಬೇಕು. ಪಕ್ಷಿ ನೋಡ್ಕೊಂಡು ಆಮೇಲೆ 15ನೇ ಕ್ವಶನ್ 18ನೇ ಕ್ವಶನ್ ಹಾಕಿ ಬಂದಿದ್ಯಾ. ಓಕೆ, ಸೊ ಆಪ್ಷನ್ ಡಿ ಆಗುತ್ತೆ. ನಮಸ್ಕಾರ, ಒಳ್ಳೇದಾಗ್ಲಿ. ರಜೋ y ಕೊಟ್ಟಿದ್ದಾನೆ, ಡಿವೈ ಬೈ ಡಿ ಎಕ್ಸ್ ಮಾಡ್ಬೇಕಂತೆ. ಬಂದಿರೋ ಆನ್ಸರ್ಗೆ x = 1 ಹಾಕ್ಬೇಕಂತೆ. ವೆರಿ ಸಿಂಪಲ್. ಈ ತರ ಕ್ವಶನ್ಸ್ ಮಾಡಿಸಿದೀನಿ ನಾನು. ಹೇಳೋ ಡಿವೈ ಬೈ ಡಿ ಎಕ್ಸ್ ಏನಾಗುತ್ತೆ, ಸಿಂಪ್ಲಿಫಿಕೇಶನ್ ಮಾಡೋ. 4 ಹಂಗೆ ಬರೀತೀರಾ. x³ ಏನಾಗುತ್ತಪ್ಪ 3x², ಇದು ಇಂಟು 3x² ಮೈನಸ್ 2 ಇಂಟು 2x, x² 2x ಪ್ಲಸ್ x ಗೇನು 1 ಮೈನಸ್ 6ಗೇನು 0. 1 ಸ್ಟೆಪ್ ಸಿಂಪ್ಲಿಫಿಕೇಶನ್. 4 3 12 x² ಮೈನಸ್ 2 2 4x ಪ್ಲಸ್ 1. ದಿಸ್ ಇಸ್ ಯುವರ್ ಡಿವೈ ಬೈ ಡಿ ಎಕ್ಸ್, ರೈಟ್? ದಿಸ್ ಇಸ್ ಯುವರ್ ಡಿವೈ ಬೈ ಡಿ ಎಕ್ಸ್. ಈಗ ಈ ಬಂದಿರೋ ಆನ್ಸರ್ಗೆ x = ಏನ್ ಹಾಕ್ಬೇಕಂತೆ, 1 ಹಾಕ್ಬೇಕಂತೆ. ಹಾಕ್ಬಿಡಿ 1. 12 ಇಂಟು 1 ಸ್ಕ್ವೇರ್ ಮೈನಸ್ 4 ಇಂಟು x ಜಾಗದಲ್ಲಿ 1 ಹಾಕೊಳ್ಳಿ ಪ್ಲಸ್ 1. ಸೊ ವಿಚ್ ಇಸ್ ಈಕ್ವಲ್ ಟು 12, 1 ಸ್ಕ್ವೇರ್ 1 ಆಗುತ್ತೆ, ಮೈನಸ್ 4 ಇಂಟು 1 4 ಆಗುತ್ತೆ, ಪ್ಲಸ್ 1 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 12 ಮೈನಸ್ 4 ಎಷ್ಟಪ್ಪ 8, 8 ಪ್ಲಸ್ 1 ವಿಚ್ ಇಸ್ 9. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಅರ್ಥమైందా? ನೆಕ್ಸ್ಟ್ ಕೋನ. ಎಸ್ ಅಕ್ಕ ನೋಡಪ್ಪ, ದ ರೇಟ್ ಆಫ್ ಚೇಂಜ್ ಆಫ್ ಇದು ಯಾವ್ದು, ಅದೇ ಅದು the rate of change of radius of the circle at r is equal to 2 cm when the area of the circle is changing at the rate of, ನೋಡಿಗ rate of change of area of radius ಕೇಳಿದಾನೆ, dr by dt question mark. ಓಕೆ, r ಕೊಟ್ಟಿದ್ದಾನೆ 2 cm. ಏನ್ ಮತ್ತೆ ಇನ್ನೊಂದು ಏನ್ ಕೊಟ್ಟಿದ್ದಾನೆ, when the radius when the area of circle is changing at the rate this one, ಏನದು, what is that data? dA by dt ಕೊಟ್ಟಿದ್ದಾನೆ ಏನು 2 cm² per second. So then what will be the formula, ready-made formula? We know that. ಹೇಳಮ್ಮ ದ್ರಾಕ್ಷಾಯಣಿ, ಆನ್ಸರ್ ಹೇಳು. dA by dt is equal to ಏನರಲ್ಲ 2πr into dr by dt. ರೆಡಿಮೇಡ್ ಫಾರ್ಮುಲಾಗಳು ಇರ್ತಾವೆ ನಿಮ್ಮ ಹತ್ರ. dA by dt ಕೊಟ್ಟವನೆ 2 is equal to 2πr into dr by dt. r ಅಂದ್ರೆ ಎಷ್ಟಪ್ಪ, r ಅಂದ್ರೆ ಅಗೇನ್ 2. ಓಕೆ, into dr by dt you have to find it. ಓಕೆ, ಸೊ ಬೇಕಾದ್ರೆ 2 2 ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಈ 2 ಹೋಯ್ತು 1. ಸೊ ಇನ್ನ ಏನಾಗುತ್ತೆ 1 ಇಲ್ಲಿ ಉಳಿದಿದೆ. ಆ 2π ನ ಕೆಳಗಡೆ ಕಳಿಸಿದ್ರೆ ಈ ಕಡೆ ಕೆಳಗಡೆ ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್, dr by
ಡಿ ಟಿ ಆಗುತ್ತೆ. ಓಕೆ, 1/2π ಎಲ್ಲಿ ಕಾಣ್ತಾ ಇದೆ? ಆಪ್ಷನ್ ಸಿ. ದ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಎಲ್ಲಿ ಕಾಣ್ತಾ ಇದೆ? ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಕೇಳಿದಾನೆ. ಫಾರ್ಮುಲಾ ಬರೆದು ಬಿಡಿ. y - y1 = dy/dx × x - x1. ಏನು ಮ್ಯಾನಿಪ್ಯುಲೇಷನ್ ಇಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಯಾವುದು? ಆಪ್ಷನ್ ಎ ಡೈರೆಕ್ಟ್ ಆಗಿದೆ ನೋಡ್ರಿ, ಅಲ್ಲೇನು ಮ್ಯಾನಿಪ್ಯುಲೇಷನ್ ಇಲ್ಲ, ಡೈರೆಕ್ಟ್ ಹೆಂಗಿದೆಯೋ ಹಂಗೇನೆ ಕೊಟ್ಟಿದ್ದಾನೆ. ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ತಾನೆ, ಇಷ್ಟೇ ಇದೆ ಅಲ್ವೇನ್ರಲ್ಲ? ಏನೋ ಅವ್ನು ಮ್ಯಾನಿಪ್ಯುಲೇಷನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಹುಡುಗರು ಕನ್ಫ್ಯೂಷನ್ ಮಾಡೋದು ಬೇಡ ಅಂತ. y = tan inverse x ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೇಳಿದ್ದಾನೆ. ನೋಡಿ, ಈಗ ಎರಡು ಬಾಣ ಹೊಡಿಬೇಕೀಗ. y = tan inverse x ಕೊಟ್ಟಿದ್ದಾನೆ. ಓಕೆ, ಒಂದು ಬಾಣ ಹೊಡೆದೆ, ಅದು ಏನಾಯ್ತದೆ? ಬಾಣ ಹೊಡೆದ ತಕ್ಷಣ y ಬಂದ್ಬಿಟ್ಟು dy/dx ಆಯ್ತದೆ. tan inverse x ಡಿಫರೆನ್ಸ್ ಏನು? 1/1 + x². ಓಕೆನಾ? ಬಂತು, ಸಮಾಧಾನ ಆಗಲಿಲ್ಲ, ಇನ್ನೊಂದು ಬಾಣ ಹೊಡೆದೆ. ಓಕೆನಾ? ಅವಾಗ ಏನಾಗುತ್ತೆ? d² y/dx² ಆಯ್ತದೆ. ಅರ್ಥ ಮಾಡ್ಕೋ, ಇದನ್ನ ಡೀಲ್ ಮಾಡೋದು ಹುಷಾರಾಗಿ ಡೀಲ್ ಮಾಡಬೇಕು. ನಿಮ್ಗಿದು ಇಲ್ಲ ಅಂದ್ರೆ ಇದನ್ನ ಕೋಶಂಟ್ ರೂಲ್ ಅಪ್ಲೈ ಮಾಡಿ, ಒಂದು u/v ರೂಲ್ ಅಪ್ಲೈ ಮಾಡಿ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು, ಚೈನ್ ರೂಲ್ ತರ. ಇದು 1/x ತರ ಕಾಣ್ತಾ ಇದೆ, ಇದು ಫುಲ್ x ತರ ಅಂದ್ಕೋಬೇಕು. ನಾನು ರೌಂಡ್ ಅಪ್ ಮಾಡ್ತಾ ಇದೀನಲ್ಲ, ಇದು ಫುಲ್ x ತರ ಅಂದ್ಕೋಬೇಕು. ಓಕೆ, 1/x ನೋಡಿ, 1 ಕೆಳಗಡೆ ಇರೋದು ಫುಲ್ x ಅಂದ್ಕೋಬೇಕು. 1/x ಗೆ ಡಿಫರೆನ್ಸ್ ನೀನು ಓದಿದೆ ಏನು ಹೇಳು? 1/x ಡಿಫರೆನ್ಸ್ ಏನು? -1/x². x ಅಂದ್ರೆ ಏನಲ್ಲಿ? 1 + x², ಅದಕ್ಕೆ ಸ್ಕ್ವೇರ್ ಇಂಟು ಆ ರೌಂಡ್ ಹಾಕಿದಿನಲ್ಲ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ವಾ? 1ಗೇನು 0 ಪ್ಲಸ್ x²ಗೇನು 2x. ಸೊ ಇದನ್ನ ಸಿಂಪ್ಲಿಫೈ ಮಾಡಕ್ಕೆ ಹೋದ್ರೆ ನಿಮ್ಗೆ ಏನಾಗುತ್ತೆ? 0 + 2x 2x ಆಗುತ್ತೆ. 2x × 1 -2x ಬರುತ್ತೆ. ಸೊ -2x ಅಪಾನ್, ನಾನು ಸ್ಟಾರ್ಟಿಂಗ್ಗೆ ಕ್ಯಾಲ್ಕುಲಸ್ ಮಾಡ್ತಿರೋದ್ರಿಂದ ನಿಮಗೆ ಕಷ್ಟ ಅನ್ಸ್ಬೋದು ಸ್ವಲ್ಪ ಜನಕ್ಕೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ರಜು, ಕಷ್ಟ ಅಂದರೆ ಕಷ್ಟ. ಆಪ್ಷನ್ ಏನಾಗುತ್ತಪ್ಪ ನೋಡಿ, ಈಸಿಯಾಗಿ ನೀವು ಎಲ್ಲಾಗುತ್ತೆ? ಎಲ್ಲೈತೆ? ಆಪ್ಷನ್ನೇ ಕಾಣ್ತಾ ಇಲ್ವಲ್ಲ? ನೋಡಿ, ಇದು ಹಂಗೆ ಕಾಣುತ್ತೆ. ಆಪ್ಷನ್ ಡಿ. ನೋಡಪ್ಪ, ಕಷ್ಟ ಅಂತ ಅಂದ್ಕೊಂಡ್ರೆ ಎಲ್ಲಾನು ಕಷ್ಟನೇ ಕಂಡ್ರು. ಊಟ ಮಾಡೋದು ಕಷ್ಟನೇ. ಊಟ ಮಾಡಕ್ಕೆ ಏನೇನು ಮಾಡ್ಬೇಕು ಹೇಳು? ಕೈ ಎತ್ತಬೇಕು, ತಿನ್ಬೇಕು, ಒಗಿಬೇಕಾದ್ರೆ ದೌಡೆ ಎಲ್ಲ ನೋವು ಬರ್ತಾವಪ್ಪ, ಸುಮ್ಮನೆ ಅಲ್ಲ, ಹೌದಲ್ವಾ? ಅಂದರೆ ಕಷ್ಟ ಅಂತ ನಾವು ಅಂದ್ಕೊಳ್ಳೋದಷ್ಟೇ. ಎಲ್ಲರೂ ಅವ್ರವ್ರ ಪರ್ಸ್ಪೆಕ್ಟಿವ್ನಲ್ಲಿ ನೋಡೋದಷ್ಟೇ. ನೀನು ಒಂದು ವಿಷಯನ ಕಷ್ಟ ಅಂತ ಅಂದರೆ ಕಷ್ಟನೇ ಗುರು. ಓಕೆ, ಒಂದು ವಿಷಯನ ಹೆಂಗೆ ನೋಡ್ತೀಯ ಹಂಗಿರುತ್ತಪ್ಪ. ನೀನು ನನ್ನ ಕೆಟ್ಟೋನ್ ಥರ ನೋಡಿದ್ರೆ ನಾನು ಪಕ್ಕ ಕೆಟ್ಟೋನೆ ಲೋಕಲ್ಲೇ. ನಿನ್ನ ನನ್ನ ದೇವರು ಅಂತ ನೋಡಿದ್ರೆ ತುಂಬ ದೊಡ್ಡ ದೇವ್ರು ನಾನು. ಓಕೆ, ಆ ಥರ ನೀನು ಯಾರನ್ನ ಹೆಂಗೆ ನೋಡ್ತೀಯ ಅನ್ನೋದು ಇಂಪಾರ್ಟೆಂಟ್. ನೀನು ಹೆಂಗೆ ಯೋಚನೆ ಮಾಡ್ತೀಯ, ವಾಟ್ ಯು ಥಿಂಕ್ ಯು ಬಿಕಮ್. ಓಕೆನಾ? ನಾನು ದಡ್ಡ ಅಂತ ನೀನು ಅಂದ್ಕೊಂಡ್ಬಿಟ್ರೆ ನೀನು ದಡ್ಡನೇ. ಹೇಳು, ಶಾರ್ಟ್ಕಟ್ಟು ಯಾವ ಪೋರ್ಷನ್ ಇದು? ಯಾವ ಪಾರ್ಟ್ ಇದು? ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ ಗೊತ್ತಿದ್ಯಾ? ಹೇಳಿ ನೋಡೋಣ. ಡೈರೆಕ್ಟ್ ಆಗಿ ಡಿಫರೆನ್ಸಿಯೇಷನ್ dy/dx x⁻x ಬರ್ಕೋಬೇಕು. ಇಲ್ಲೇ ಬರೀಬೇಕು. ಪವರ್ ಅಲ್ಲಿ ಏನಿದೆ ಅದೇನು ಪವರ್ ಅಲ್ಲಿ ಏನಿದೆ? ಇಲ್ಲಿ x ಇದೆ, ಬೇಸ್ ನಲ್ಲೂ x ಇದೆ. ಪವರ್ ಬೈ ಬೇಸ್ ಅಂದ್ರೆ x ಇಂಟು ಇಲ್ಲೇ ಬರೀಬೇಕು. ಹೇಳಿ, ಡಿಫರೆನ್ಸಿಯೇಷನ್ ಆಫ್ ಬೇಸ್ ಪವರ್. ಬೇಸ್ ಅಂದ್ರೆ ಏನು? x ಗೆ ಡಿಫರೆನ್ಸಿಯೇಷನ್ ಮಾಡಿ ಇಲ್ಲಿ ಬರಿಬೇಕು. ಪ್ಲಸ್ ಲಾಗ್ ಬರೆದ್ಬಿಟ್ಟು ಅದ್ರೊಳಗಡೆ ಏನ್ ಬರಿಬೇಕು? ಲಾಗ್ ಒಳಗಡೆ ಬೇಸ್ ಬರಿಬೇಕು. ಇಂಟು ಡಿಫರೆನ್ಸಿಯೇಷನ್ ಆಫ್ ಪವರ್ ಡಿಫರೆನ್ಸಿಯೇಷನ್ 1 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ x ಗೆಟ್ ಕ್ಯಾನ್ಸಲ್. ಸೊ ಫೈನಲಿ x⁻x ಇಂಟು ಇಲ್ಲೇನ್ ಬರುತ್ತೆ? 1 ಬರುತ್ತೆ, ಪ್ಲಸ್ ಲಾಗ್ x ಬರುತ್ತೆ. ಸೊ ಇಟ್ಸ್ ದೇರ್ ಇನ್ ಆಪ್ಷನ್ ಸಿ ಆಗುತ್ತೆ. ರಜೋ ಅಮ್ಮ, ಜಗದಾಂಬೆ ಕೇಳಿಸ್ತಾ ಇದೆಯೇನಮ್ಮ? ವೆರಿ ಗುಡ್, ಕಂಜಾಜುಲೇಷನ್ ಗುರು. ಇವತ್ತು ಮಾಡ್ದಂಗೆ ಏನಾರ ಬಾ. ಪ್ಯಾರಾಮೆಟ್ರಿಕ್ ಇದನ್ನ ಎಕ್ಸಾಮ್ಸ್ ಅಲ್ಲಿ ಯೂಶಲಿ ನನಗೆ ಗೊತ್ತಿರೋ ಪ್ರಕಾರ 99% ಕೇಳಲ್ಲ. ಓಕೆ, ಲಾಗರಿಥಮಿಕ್ ಅವೆಲ್ಲ ಕೇಳಲ್ಲ. ಓಕೆನಾ? ಒಂದು ನ್ಯೂಸ್ ಬಂದಿದೆ ನನಗೆ, ಬಟ್ ಆದ್ರೂ ಮಾಡಿದ್ದೀನಿ. ಬೇಗ ಮಾಡ್ತೀನಿ. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗ್ಲಿಲ್ಲ ಅಂದ್ರೂ ಅರ್ಥ ಮಾಡ್ಕೊಳ್ಳಿ. ಏನಂತೀರಾ? dy/dx ಡೈರೆಕ್ಟ್ dy/dx ಹೆಂಗ್ ಬೆಳಕು? ಫಸ್ಟ್ ಒಂದು ಲೈನ್ ಹಾಕೋಬೇಕು.
y ಏನ್ ಕೊಟ್ಟಿದಾರೋ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಮೇಲೆ ಬರಿಬೇಕು. y ಏನ್ ಕೊಟ್ಟಿದ್ದಾನೆ ಬಿ ಕಾನ್ಸ್ಟೆಂಟ್ ಹಂಗೆ ಬರೀತೀರಾ ಇಂಟು ಕಾಸ್ ಗೆ ಡಿಫ್ರೆನ್ಸ್ ಏನು ಮೈನಸ್ ಸೈನ್ ಥೀಟಾ. ಇಲ್ಲಿ ಕೆಳಗಡೆ x ಗೆ ಮಾಡಬೇಕು a ಹಂಗೆ ಬರ್ಕೋತೀರಾ ಇಂಟು ನೋಡೋ y ಮೇಲಿದೆ y ನ ಡಿಫ್ರೆನ್ಶಿಯೇಟ್ ಮಾಡಿ ಇಲ್ಲಿ ಬರಿಬೇಕು. dx ಕೆಳಗಡೆ ಇದೆ ಇಲ್ಲಿ x ನ ಡಿಫ್ರೆನ್ಶಿಯೇಟ್ ಮಾಡಿ ಇಲ್ಲಿ ಬರಿಬೇಕು. a ಹಂಗೆ ಬರ್ಕೊಂಡೆ ಸೈನ್ ಗೆ ಏನಪ್ಪ ಡಿಫ್ರೆನ್ಷನ್ ಕಾಸ್. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಹಂಗೆ ಬರಿತೀನಿ b ಬೈ a ಹಂಗೆ ಬರಿತೀನಿ ಇಂಟು ಸೈನ್ ಬೈ ಕಾಸ್ ಏನ್ರೇನು ಟ್ಯಾನ್ ಥೀಟಾ. ಈಗ ಬಂದಿರೋ ಆನ್ಸರ್ಗೆ ಥೀಟಾಗೆ ಏನ್ ಹಾಕ್ಬೇಕಂತೆ ನಮ್ಮ ಅಣ್ತಮ್ಮ ಹೇಳ್ತಿರೋದು π/4 ಹಾಕ್ಬೇಕಂತೆ. ಹಾಕ್ಬಿಡು π/4 ಥೀಟಾ ಜಾಗದಲ್ಲಿ ಮೈನಸ್ b ಬೈ a ಹಂಗೆ ಉಟ್ಕೋತೀನಿ. ಟ್ಯಾನ್ π/4 ವ್ಯಾಲ್ಯೂ ಎಷ್ಟು ಟ್ಯಾನ್ ಥೀಟಾ ಅಂದ್ರೆ π/4 ಆಗ್ತಾ ಇದ್ದೀನಿ. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ b/a ಇಂಟು 1 ಆಗುತ್ತೆ ವಿಚ್ ವಿಲ್ ಬಿ ಈಕ್ವಲ್ ಟು ಟ್ಯಾನ್ 45 ಡಿಗ್ರಿ 1 ಅಲ್ವೇನ್ರೋ ಮೈನಸ್ b ಬೈ a ಆಗುತ್ತೆ. ಆಪ್ಷನ್ ಬಿ ಆಗತ್ತಪ್ಪ ರಾಜು. ನೆಕ್ಸ್ಟ್ ನೋಡಿ ಇವೆಲ್ಲ ಪ್ರೀವಿಯಸ್ ಕ್ಯೂಸ್ ಅಲ್ಲಿ ಕೇಳಿರೋ ಕ್ವಶನ್ಸ್ಗಳು. ನೆಕ್ಸ್ಟ್ ಜಾಸ್ತಿ ಎಳೆಯಕ್ಕೆ ಹೋಗಲ್ಲ, ಮ್ಯಾಟ್ರಿಕ್ ಬಂದ್ಬಿಡ್ತೀನಿ. ಇದ್ದು ಸೈಕ್ ಕ್ವಶನ್ ಅಂದ್ರೆ ತುಂಬಾ ಜನ ತಪ್ಪು ಮಾಡಿ ಬಂದಿದ್ದೀರಿ ಇದನ್ನ 2021 ಅಲ್ಲಿ. ಓಕೆ ನೋಡೋಣ ಇದು ಹೆಂಗ್ ಮಾಡ್ಬೇಕಂತ ಹೇಳ್ಬಿಡ್ತೀನಿ ನೋಡಿ. ಸೊ y ಇಸ್ ಈಕ್ವಲ್ ಟು ನೋಡಿ ಇದು ಹೆಂಗಿದೆ ಗೊತ್ತಾ ಕೋಸಿಕೆಂಟ್ ಸ್ಕ್ವೇರ್ ಆಫ್ 3x ಇದೆ. ಹೌದು ತಾನೆ? ಇದು ಕೊಟ್ಟಿರೋದು ಇಲ್ಲಿ ಅರ್ಥ ಮಾಡ್ಕೊಳ್ಳೋ ಚೈನ್ ರೂಲು 3 ತರ ಅಪ್ಲೈ ಮಾಡ್ಬೇಕು ಇಲ್ಲಿ ನೋಡಿ. ಈಗ ಇದು ನಿಮ್ಗೆ ಎಕ್ಸ್ ತರ, ನಾನೇನ್ ರೌಂಡ್ ಆಗ್ತಿದ್ದೀನಿ ಅದು ಎಕ್ಸ್ ತರ ಅಂದ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ತರ ಕಾಣ್ತಾ ಇದೆಯಾ ಇಲ್ವಾ? ಅದೀಗ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಸಿಯೇಷನ್ ಏನು? ಎಕ್ಸ್ ಸ್ಕ್ವೇರ್ಗೆ 2x 2 ಇಂಟು ಎಕ್ಸ್ ಅಂದ್ರೆ ಏನಲ್ಲಿ ಇದು ಫುಲ್ ಎಕ್ಸೇ, ಅದು ಫುಲ್ ಬರ್ಕೊಂಡ್ಬಿಡು. ಕೋಸಿಕೆಂಟ್ ಆಫ್ 3x ಕ್ಲಿಯರ್ ಆಯ್ತಲ್ವಾ? ಎಕ್ಸ್ ಸ್ಕ್ವೇರ್ ಇದೆ 2x ಮತ್ತೆ ಈ ರೌಂಡ್ ಹಾಕಿದನಲ್ಲ ಅದಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ವಾ? ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಇದು ನಿಮಗೆ ಕೋಸಿಕೆಂಟ್ ಎಕ್ಸ್ ತರ ಕಾಣ್ತಾ ಇದೆ. ಎಕ್ಸ್ ಅಂದ್ರೆ ಏನಲ್ಲಿ ನೋಡಿಗ ಹುಷಾರಾಗಿರು, ಇದು ಎಕ್ಸ್ ತರ. ಕೋಸಿಕೆಂಟ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನಪ್ಪ? ಮೈನಸ್ ಕೋಸಿಕೆಂಟ್ ಎಕ್ಸ್. ಕೋಸಿಕೆಂಟ್ ಇಲ್ಲೇನು ಎಕ್ಸ್ ಬರಿಬೇಕಾ 3x ಬರಿಬೇಕಾ? 3x ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂದ್ರೆ ಕಾಟ್ 3x. ಮತ್ತೆ ಈ 3x ಗೂ ಡಿಫ್ರೆನ್ಸಿಯೇಷನ್ ಮಾಡಬೇಕು. 3x ಗೆ ಏನಾಗುತ್ತೆ 3 ಇಂಟು 1 ದಟ್ ಈಸ್ 3 ಓನ್ಲಿ. ಈಗ ಸಿಂಪ್ಲಿಫೈ ಮಾಡು ನೋಡು, ಇಲ್ಲಿ ಮೈನಸ್ ಇದೆ, ಫಸ್ಟ್ ಆ ಮೈನಸ್ ಬರ್ಕೋತೀನಿ. ಇಲ್ಲಿ 2 ಇದೆ, ಆ ಕಡೆ 3 ಇದೆ. 3 2s ಎಷ್ಟಾಗುತ್ತಪ್ಪ 6 ಬರುತ್ತೆ. -6 ಆನ್ಸರ್ ಎಲ್ಲೆಲ್ಲಿ ಕಾಣ್ತಾ ಇದೆ ನೋಡಿ. ಈಗ -6 ಅಂತ ಬಂದ ತಕ್ಷಣ ಇಲ್ಲ ಸಿ ಇರಬೇಕು ಇಲ್ಲ ಡಿ ಇರಬೇಕು. ನೋಡೋಣ ಕೋಸಿಕೆಂಟ್ 3x ಇಲ್ಲೊಂದು ಕೋಸಿಕೆಂಟ್ 3x ಏನಾಯ್ತದೆ? ಅದು ಕೋಸಿಕೆಂಟ್ ಸ್ಕ್ವೇರ್ 3x ಆಗುತ್ತೆ. ಕೋಸಿಕೆಂಟ್ ಸ್ಕ್ವೇರ್ 3x ಇಂಟು ಅಲ್ಲೇನಿದೆ ಅಲ್ಲಿ ಕಾಟ್ 3x ಇದೆ. ಓಕೆ ಸೊ ಆಪ್ಷನ್ ಡಿ ಆಗುತ್ತೆ. ಓಕೆ ಕೇರ್ಫುಲ್ ಆಗಿ ಮಾಡಬೇಕು, ಚೈನ್ ರೂಲ್ ಅಪ್ಲೈ ಮಾಡಿರೋದು. ಓಕೆನಾ? ಸೊ ಇದು ನೋಡ್ಕೊಳ್ಳಿ, ನಾನು ಎಲ್ಲೆಲ್ಲಿ ರೌಂಡ್ ಹಾಕಿದ್ದೀನಿ ಅಂತ ಆ ರೌಂಡ್ ಪ್ರಕಾರ ನೋಡ್ಕೊಂಡು ಮಾಡ್ಕೊಂತ ಹೋಗಿ. ಇಫ್ y ಇಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎಕ್ಸ್ ಇಲ್ಲೇನೋ ಕೊಟ್ಟಿದ್ದಾನೆ, ಆನ್ಸರ್ ಕೇಳ್ತಿದ್ದಾನೆ ನಮ್ಮ ಅಣ್ತಮ್ಮ. ಇರ್ಲಿ ತೊಂದರೆ ಏನಿಲ್ಲ, ಮಾಡೋಣ. ಇದಕ್ಕೆ ಎರಡು ತರ ಮಾಡ್ಬೋದು. ಏನ್ ಮಾಡೋಣ ಅಂತ ಅಂದ್ರೆ y ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನಪ್ಪ, ನಾನು ಸ್ವಲ್ಪ ಬೇರೆ ತರ ಮಾಡ್ತೀನಿ. ಎರಡು ತರ ಅಂದ್ರೆ ಹೆಂಗ್ ಮಾಡ್ಬೋದಪ್ಪ ಇದನ್ನ ಯಾರಾದ್ರೂ ಹೇಳ್ತೀರಾ? ಒಂದು ಕೋಶಂಟ್ ರೂಲ್ ಅಪ್ಲೈ ಮಾಡ್ಕೊಳ್ಳಿ. u ಬೈ ವಿ ರೂಲ್ ತರ ಇದೆ. ಮೇಲ್ಗಡೆ ಒಂದು ಫಂಕ್ಷನ್ ಇದೆ, ಕೆಳಗಡೆ ಒಂದು ಫಂಕ್ಷನ್ ಇದೆ. u ಬೈ ವಿ ತರ ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್. ಎಸ್, ಬಟ್ ಅದು ಸ್ವಲ್ಪ ಲೆಂತಿ ಪ್ರೋಸೆಸ್ ಆಗ್ಬೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ನು ಸಿಂಪಲ್ ಮೆಥಡ್ ಇದೆ. ಆ ಸಿಂಪಲ್ ಮೆಥಡ್ ಏನಪ್ಪಾ ಅಂದ್ರೆ ಇದು ಕೊಟ್ಟಿದ್ದಾನಲ್ವಾ y. ಈಗ ಯಾವತ್ತೇ ಆಗ್ಲಿ ನೆನಪಿರ್ಲಿ, ಕೆಳಗಡೆ ಎಷ್ಟು ಒಂದು ಟರ್ಮ್ ಇದ್ದು ಮೇಲ್ಗಡೆ ಒಂದಕ್ಕಿಂತ ಜಾಸ್ತಿ ಟರ್ಮ್ ಏನಾದ್ರೂ ಇತ್ತು ಅಂದ್ರೆ ಟರ್ಮ್ಗಳು ಮೇಲ್ಗಡೆ ಎಷ್ಟು ಟರ್ಮ್ಸ್ ಇದಾವೆ? 2 ಟರ್ಮ್ಸ್ ಇದಾವೆ. ಕೆಳಗಡೆ ಎಷ್ಟು ಟರ್ಮ್ ಇದಾವೆ? ಒಂದೇ ಟರ್ಮ್ ಇದೆ. ಈ ಕೆಳಗಡೆ ಇರೋ ಟರ್ಮ್ ಬಂದ್ಬಿಟ್ಟು ಮೇಲ್ಗಡೆ ಇರೋ ಎರಡೂ ಟರ್ಮ್ಸ್ಗೂ ಬಿಲಾಂಗ್ಸ್ ಆಗುತ್ತೆ. ಅಂದ್ರೆ 1 ಸ್ಟೆಪ್ ಸಿಂಪ್ಲಿಫಿಕೇಶನ್ ಬಿಫೋರ್ ಗೋಯಿಂಗ್ ಟು ಡಿಫರೆನ್ಶಿಯೇಟ್ ಏನಾಗುತ್ತೆ ಅಂದ್ರೆ 1/cos x ಪ್ಲಸ್ ಏನು sin x ಅಪಾನ್ cos x. ಸೊ ಫೈನಲ್ ಆಗಿ y ಏನ್ ಬರುತ್ತೆ? 1/cos x ಅಂದ್ರೆ ಏನಾಗುತ್ತೆ? secant x.
ಫಾರ್ಮುಲಾ ಗೊತ್ತಿರಬೇಕು. 1/cos ಅಂದ್ರೆ ಏನು, ಟ್ರಿಗ್ನೋಮೆಟ್ರಿ ಗೊತ್ತಿರಬೇಕು. ಸ್ವಲ್ಪ ನೆನ್ಪಿಟ್ಕೊಳ್ಳಿ, ರೇಷಿಯೋ ಅಲ್ಲಿ ಬಂದಾಗ ಹೇಳ್ಕೊಡ್ತೀನಿ. 1/cos ಅಂದ್ರೆ ಸೆಕೆಂಡ್ ಅಂತ. ನಿಮ್ಗೆ ಹಂಗೂ ಟ್ರಿಗ್ನೋಮೆಟ್ರಿ ಮಾಡಿಲ್ಲ ಆಕ್ಚುಲಿ ಸಂಕಲ್ಪ ಬ್ಯಾಚ್ ಇವ್ರಿಗೆ. ನಿಮ್ಗೆ ಹಂಗೂ ಬೇಕು ಅಂತ ಅಂದ್ರೆ ನಿಮಗೆ ವಿಡಿಯೋಸ್ಗಳಿದಾವೆ ನೋಡ್ಕೊಳ್ಬೇಕಾರೆ, ಮತ್ತೆ ಮಾಡ್ತೀನಿ ಡೋಂಟ್ ವರಿ. 1/cos ಅಂದ್ರೆ ಸೆಕೆಂಡ್ ಅಂತ ನೆನ್ಪಿಟ್ಕೊಳ್ಳಿ ಒಂದು. sin/cos ಅಂದ್ರೆ ಏನಪ್ಪ, ಟ್ಯಾನ್ ಅಂತ ಒಂದು ನೆನ್ಪಿಟ್ಕೊಳ್ಳಿ. ಸೊ ಇದು y. ಈಗ ಇದಕ್ಕೆ ಏನ್ ಮಾಡ್ಬೇಕು ನಾವೀಗ, ಇದಕ್ಕೆ ಏನ್ ಮಾಡ್ಬೇಕು ನಾವು, ಡಿಫ್ರೆನ್ಶಿಯೇಟ್ ಮಾಡಬೇಕು. ಆವಾಗ ನಿಮಗೆ dy/dx ಬರ್ತದೆ. ಸೆಕೆಂಡ್ ಎಕ್ಸ್ಗೆ ಡಿಫ್ರೆನ್ಸ್ ಏನು, ಸೆಕೆಂಡ್ ಎಕ್ಸ್ಗೆ ಡಿಫ್ರೆನ್ಸ್ ಏನು, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಈ ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು, ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಸಿಂಪ್ಲಿಫೈ ಮಾಡು, ಎರಡರಲ್ಲೂ ಸೇಮ್ ಕಾಮನ್ ಇದೆ, ಸೀಕೆಂಟ್ ಎಕ್ಸ್ ಕಾಮನ್ ಇದೆ. ಇಲ್ಲಿಂದ ಸೆಕೆಂಡ್ ಎಕ್ಸ್ ಆಚೆ ಬಂದ್ರೆ ಇನ್ನೇನು ಹೇಳುತ್ತೆ, ಟ್ಯಾನ್ ಎಕ್ಸ್ ಪ್ಲಸ್ ಇಲ್ಲಿಂದ ಒಂದು ಸೆಕೆಂಡ್ ಎಕ್ಸ್ ಆಚೆ ಬಂದ್ರೆ ಏನಾಗುತ್ತೆ, ಸೆಕೆಂಡ್ ಎಕ್ಸ್. ಏನ್ ಬರುತ್ತೆ, ಸೆಕೆಂಡ್ ಎಕ್ಸ್ ಇಂಟು ಸೆಕೆಂಡ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. ಎಲ್ಲಿ ಕಾಣ್ತಾ ಇದೆ, ಆಪ್ಷನ್ ಏನಲ್ಲಿ ಕಾಣ್ತಾ ಇದೆ ನೋಡಿ. ಓಕೆ, ಮಾಡ್ತಾ ಹೋಗಿ ಅಷ್ಟೇ, ಬರುತ್ತೆ, ಸಮಸ್ಯೆ ಏನಿಲ್ಲ. ದ ಡೆರಿವೇಟಿವ್ ಆಫ್, ಇದನ್ನ ಮಾಡ್ರ ನೀವು, ಹಿಂಗೆ ಮಾಡ್ರ ನೀವು, ಸಿಂಪಲ್ ಆಗಿದೆ ಇದು. ಡೆರಿವೇಟಿವ್ ಆಫ್ dy/dx ಮಾಡಪ್ಪ. dy/dx ಇಸ್ ಈಕ್ವಲ್ ಟು 3 ಕಾನ್ಸ್ಟೆಂಟ್ ಹಂಗೆ ಬರೀತೀಯಾ. ಎಕ್ಸ್ ಸ್ಕ್ವೇರ್ಗೆ ಏನಪ್ಪ 2x ಮೈನಸ್ e⁻x ಏನಪ್ಪ e⁻x, 4ಗೆ ಏನಪ್ಪ 0. ಫಾರ್ಮುಲಾ ಬೇಸಿಸ್ ಅಷ್ಟೇ ಇದು. 3 2s 6 x ಮೈನಸ್ e⁻x. ಸೊ ಆಪ್ಷನ್ ಬಿ. ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ, ಇದನ್ನ ಮುಂದಕ್ಕೆ ಹೋಗೋಣ. ಓಕೆ, ಸೊ ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಆಫ್ ದ ಸ್ಪಿಯರ್ is 9 centimeter per second. Then the rate of change of volume of the sphere when the radius is 2 centimeter is equal to ಏನಪ್ಪ, ಏನು ಕೊಟ್ಟಿದ್ದಾನೆ, ಏನು ಮಾಡಬೇಕು. ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಆಫ್ ಸ್ಪಿಯರ್ ಈಸ್ ಅಂದ್ರೆ ಏನು ಕೊಟ್ಟಿದ್ದಾನೆ, ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಆಫ್ ಸ್ಪಿಯರ್ ಅಂತ ಅಂದ್ರೆ dr/dt ಕೊಟ್ಟಿದ್ದಾನೆ 9 centimeter per second. Then the rate of change of volume of sphere you have to find. Rate of change of volume of the sphere, that is dv/dt you have to find when r is equal to ಏನು ಕೊಟ್ಟಿದ್ದಾನೆ 2 centimeter. ಟೆಲ್ ಮಿ ರೆಡಿಮೇಡ್ ಫಾರ್ಮುಲಾ. ಐ ನೋ ದ್ಯಾಟ್, ನಿಮ್ಮೇಲೆ ನಂಬಿಕೆ ಇಲ್ಲ ನನಗೆ, ವಿ ನೋ ದಟ್ ಅಂತ ಅನ್ನಕ್ಕೆ ನನಗಂತೂ ಗೊತ್ತು. ಏನ್ ಫಾರ್ಮುಲಾ, dv/dt is equal to ಏನಪ್ಪ 4πr² into dr/dt. ಸೊ dv/dt ಕಂಡಿಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು 4πr². r ಅಂದ್ರೆ ಎಷ್ಟು 2 ಸ್ಕ್ವೇರ್ ಇಂಟು dr/dt is what 9. ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಷ್ಟೇ, 2 ಸ್ಕ್ವೇರ್ ಎಷ್ಟಪ್ಪ 4, 9 4 36, 36 72 144 ಬರುತ್ತೆ. 144 ಪೈ ಬರುತ್ತೆ. cc ಪರ್ ಸೆಕೆಂಡ್, ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ವಿಚ್ ಇಸ್ ದೇರ್ ಇನ್ ಆಪ್ಷನ್ ಎ. ರೆಡಿಮೇಡ್ ಫಾರ್ಮುಲಾಗಳು ಇಟ್ಕೋಬೇಕು, ಮಾಡ್ಬೇಕಂದ್ರೆ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಕೇಳ್ತಾರೆ, ಅದೆಲ್ಲ ಕೇಳ್ಕೊಬಿಡಿ. ದ ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ y is equal to sin x plus sin x at the point. ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಕೇಳಿದಾನೆ. ಮತ್ತೆ ಇನ್ನೊಂದು ನಿಮ್ಗೆ ಅದೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ರಜು, ಸಿಂಪಲ್ ನೋಡೋ, ಈ ಪಾಯಿಂಟ್ ನ ಇಲ್ಲಿ ಹಾಕೊಳ್ಳೋ, ಯಾವ್ದಾದ್ರು ಸ್ಯಾಟಿಸ್ಫೈ ಆಗುತ್ತೆ ನೋಡೋ. ಅಟ್ಲೀಸ್ಟ್ ಒಂದ್ 2 ಆಪ್ಷನ್ ಡಿಸ್ಕಾರ್ಡ್ ಮಾಡ್ಬೋದು. ನಿಮ್ಗೆ ಹೆಂಗ್ ಕೊಟ್ಟಿರ್ತಾನೆ ಆಪ್ಷನ್ ಅಂತ ಅಂದ್ರೆ 2 ಆಪ್ಷನ್ ಅಂತೂ ಈಸಿಯಾಗಿ ತೆಗ್ದಾಕ್ಬೋದು. ಓಕೆನಾ, ಈಗ ಕನ್ನಡದ ಕೋಟ್ಯಾಧಿಪತಿನಲ್ಲಿ ಬರ್ತಿದ್ದು ಗೊತ್ತಾ 50-50 ಅಂತ. ನಿಜವಾಗ್ಲೂ ನಿಮ್ಗೆ 2, ಈಗ 4ರಲ್ಲಿ ಒಂದು ಸೆಲೆಕ್ಟ್ ಮಾಡೋದಕ್ಕೂ ಅಟ್ಲೀಸ್ಟ್ 2 ಅಲ್ಲ ಅಂತ ಗೊತ್ತಾಗಿರುತ್ತೆ. ಇನ್ನು 2ರಲ್ಲಿ ಒಂದು ಸೆಲೆಕ್ಟ್ ಮಾಡೋದಕ್ಕೂ ದಿ ಪ್ರೊಬಾಬಿಲಿಟಿ ಆಫ್ ಕರೆಕ್ಟ್ ಆನ್ಸರ್ ವಿಲ್ ಬಿ ಹೈ ಅಲ್ವಾ. 2ರಲ್ಲಿ ಒಂದು ಸೆಲೆಕ್ಟ್ ಮಾಡೋದಕ್ಕೂ 4ರಲ್ಲಿ ಒಂದು ಸೆಲೆಕ್ಟ್ ಮಾಡೋದಕ್ಕೂ ಕನ್ಫ್ಯೂಷನ್ ಆಗಲ್ಲ. ಓಕೆನಾ, ಅವಾಗ ನಿಮ್ಗೆ ಈಸಿ ಆಗ್ಬೋದು. ಈ ಪೈ ಮತ್ತೆ 0 ಇದು ಎಕ್ಸ್, ಇದು ವೈ ತಗೊಬಂದು ಸಬ್ಮಿಟ್ ಮಾಡಿ, ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಇಲ್ಲಿ ಎಕ್ಸ್ಗೆ ಪೈ ಹಾಕೊಳ್ಳಿ, ವೈಗೆ 0 ಹಾಕೊಳ್ಳಿ. ಆಪ್ಷನ್ ಏನಾಗುತ್ತೆ ನೋಡಿ, ಇದೇನಾಗುತ್ತೆ ಚೆಕ್ ಮಾಡಿ. ಎಕ್ಸ್ಗೆ ಪೈ ಹಾಕೊಳ್ಳಿ, ವೈಗೆ 0 ಹಾಕೊಳ್ಳಿ. ಏನ್ ಬರುತ್ತೆ, ಪೈ ಪ್ಲಸ್ 0 ಪ್ಲಸ್ 1 ಇಸ್ ಈಕ್ವಲ್ ಟು 0. LHS 0 ಬರುತ್ತಾ, RHS 0 ಬರಬೇಕು. LHS ಪೈ ಪ್ಲಸ್ 1 ಬರ್ತಾ ಇದೆ, 0 ಬರ್ತಾ ಇಲ್ಲ. ಸೊ ಆಪ್ಷನ್ ಎ ಅಂತೂ ಅಲ್ಲ. ಸೆಕೆಂಡ್ ಆಪ್ಷನ್ ನೋಡು, ಸೆಕೆಂಡ್ ಆಪ್ಷನ್ ಏನಿದೆ ಹೇಳು, ಎಕ್ಸ್ಟ್ರಾದಲ್ಲಿ ಪೈ ಹಾಕೋ, ಪೈ ಮೈನಸ್ ವೈ ಅಂದ್ರೆ ಏನಪ್ಪ 0 ಮೈನಸ್ 1 ಇಸ್ ಈಕ್ವಲ್ ಟು 0 ಬಂತಾ, ಪೈ ಮೈನಸ್ 1 ಬಂತ. LHS ಕಂಪ್ಲೀಟ್ ಕ್ಯಾನ್ಸಲ್ ಆಗಿ 0 ಬರಬೇಕು, 0 ಬರ್ತಾ ಇಲ್ಲ. ಹಂಗಾಗಿ ಬಿ ಕೂಡ ಆಪ್ಷನ್ ಆಗಲ್ಲ. ಸಿ ಚೆಕ್ ಮಾಡಿ, ಸಿ ಚೆಕ್ ಮಾಡಿದ್ರೆ ಏನಾಗುತ್ತೆ ಹೇಳು, ಎಕ್ಸ್ಟ್ರಾದಲ್ಲಿ ಏನ್ ಹಾಕಬೇಕು, ಪೈ ಹಾಕೊಳ್ಳಿ, ಪ್ಲಸ್ ವೈ ಜಾಗದಲ್ಲಿ 0 ಹಾಕೊಳ್ಳಿ,
ಮೈನಸ್ ಪೈ ಇಸ್ ಈಕ್ವಲ್ ಟು 0. ಪೈ ಮೈನಸ್ ಪೈ ಏನಾಯ್ತದೆ? 0 ಆಯ್ತದೆ. ಸೊ ಹಂಗಾಗಿ ಆಪ್ಷನ್ ಸಿ ನಮ್ಮ ಕರೆಕ್ಟ್ ಆನ್ಸರ್ ಆಯ್ತದೆ. ಎಸ್, ದಿಸ್ ಇಸ್ ಕರೆಕ್ಟ್. ಡಿ ಚೆಕ್ ಮಾಡಿ ಬೇಕಾದ್ರೆ ಡಿ ಆಗೋದಿಲ್ಲ. ಅಂದ್ರೆ ಎಕ್ಸ್ಟ್ರಾದಲ್ಲಿ ಪೈ ಹಾಕೊಳ್ಳಿ. ಪೈ ಮೈನಸ್ 0, ಇದು ಪ್ಲಸ್ ಪೈ ಇದೆ. ಪ್ಲಸ್ ಪೈ ಇಸ್ ಈಕ್ವಲ್ ಟು 0. ಪೈ ಪ್ಲಸ್ ಪೈ ಆನ್ಸರ್ ಏನಾಗುತ್ತೆ? 2 ಪೈ ಆಯ್ತದೆ, 0 ಬರೋದಿಲ್ಲ. ಇಲ್ಲಿ ಪೈ ಪೈ ಕ್ಯಾನ್ಸಲ್ ಆಗಿ 0 ಬರ್ತದೆ. ಬಟ್ ಇಲ್ಲಿ ಪೈ ಪ್ಲಸ್ ಪೈ 2 ಪೈ ಆಯ್ತದೆ, 0 ಬರೋದಿಲ್ಲ. ಹಂಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಸೊ ಅರ್ಥ ಆಯ್ತಲ್ವಾ ನಿಮ್ಗೆ? ಈ ಪೈ ಕ್ಯಾನ್ಸಲ್ ಆಗಿ 0 ಬರ್ತದೆ. ಸೊ ಹಂಗಾಗಿ ವಿತೌಟ್ ಡೂಯಿಂಗ್ ದ ಪ್ರಾಬ್ಲಮ್ ನಾವು ಸಿ ಅಂತ ಟಿಕ್ ಹಾಕ್ಬಿಡು. ಬರೀ ಈ ಪಾಯಿಂಟ್ ನ ಇಟ್ಕೊಂಡೇ ಆಟ ಆಡ್ಬೋದು. ಇಲ್ಲ ನೀವು ಫಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತೀನಿ ಅಂತ ಅಂದ್ರೆ, ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತೀನಿ ಅಂತ ಅಂದ್ರೆ ಮಾಡ್ಕೊಳ್ಳಿ. ಮನೇಲಿ ಒಬ್ಬರೇ ಇದ್ದಾಗ ಬಾಗಿಲು ಹಾಕೊಂಡು ಬೋಲ್ಟ್ ಹಾಕೊಂಡು, ಅಂದ್ರೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿದೆ, ಬೇಜಾರಬೇಡಿ. ಮಾಡ್ತೀರಲ್ವಾ? ಇದು ಮಾಡ್ತೀರೇನಪ್ಪ? ಮಾಡ್ಕೊತೀರಾ ಅನ್ಸುತ್ತೆ, ನಮ್ಮ ಹುಡುಗರು ಮಾಡ್ತಾರೆ. ಓಕೆ, ಎಸ್. ಇಫ್ y is equal to sin square x d square y by dx square ಮಾಡಿಸಿದ್ದೀನಿ ನಾನು ಆಲ್ರೆಡಿ, ಮತ್ತೆ ಒಂದ್ಸರಿ ಮಾಡಿ. y is equal to sin ಸ್ಕ್ವೇರ್ ಎಕ್ಸ್. ಫಸ್ಟ್ ಒಂದು ಬಾಣ ಹೊಡೆಯೋಣ. ಬಾಣ ಹೊಡೆದ ತಕ್ಷಣ ಅದು dy by dx ಆಯ್ತದೆ. ರಾಜು ಕರೆಕ್ಟಾಗಿ ಅರ್ಥ ಮಾಡ್ಕೋ, ಇದು ಫುಲ್ ಎಕ್ಸ್ ತರ, ಎಕ್ಸ್ ಸ್ಕ್ವೇರ್ ತರ ಇದೆ. ಎಕ್ಸ್ ಸ್ಕ್ವೇರ್ಗೆ ಏನಪ್ಪ? 2x ವಿಚ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್. ಎಕ್ಸ್ ಅಂದ್ರೆ ಏನು? ಸೈನ್ ಎಕ್ಸ್. 2 ಸೈನ್ ಎಕ್ಸ್. ಎಕ್ಸ್ ಸ್ಕ್ವೇರ್ಗೆ 2x ಇಂಟು ಆ ರೌಂಡ್ ಹಾಕಿರೋದಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ವಾ? ಸೈನ್ಗೆ ಏನಾಗುತ್ತೆ? ಕಾಸ್ ಎಕ್ಸ್. ಸೊ ವಿಚ್ ಇಸ್ ಈಕ್ವಲ್ ಟು, ಇದು ಟ್ರಿಗ್ನೋಮೆಟ್ರಿ ಫಾರ್ಮುಲಾ. 2 sin x ಇಂಟು ಕಾಸ್ ಎಕ್ಸ್ ಅವಾಗಲೇ ಹೇಳಿದ್ದೆ. ಏನಂತ? ಸೈನ್ 2x ಫಾರ್ಮುಲಾ ಇದು. ಇದಕ್ಕೆ ಮತ್ತೆ ಇನ್ನೊಂದು ಬಾಣ ಹಾಕಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಯ್ತದೆ, ವಿಚ್ ಇಸ್ ಈಕ್ವಲ್ ಟು ಸೈನ್ 2x ಗೆ ಡಿಫ್ರೆನ್ಸಿಯೇಷನ್ ಏನಪ್ಪ? ಇದು ಫುಲ್ ಎಕ್ಸ್ ತರ ಅನ್ಕೋಬೇಕು. ಇದು ಸೈನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನಪ್ಪ? ಕಾಸ್ ಎಕ್ಸ್. ಅಂದ್ರೆ ಸೈನ್ಗೆ ಕಾಸ್ ಎಕ್ಸ್ ಅಂದ್ರೆ ಎಕ್ಸ್ ಜಾಗದಲ್ಲಿ 2x ಇದೆ, 2x ಗೆ 2 ಇಂಟು 1. 2 ಇಂಟು 1 ಅಂದ್ರೆ ಏನು? 2 ಬರುತ್ತೆ. ಸೊ ಅದೇನಾಗುತ್ತೆ? 2 cos of 2x which is there in option A. ಆಪ್ಷನ್ ಎ ಆಗುತ್ತೆ. ಈ ತರ ಸ್ಟಿಲ್ ವಿ ಆರ್ ಇನ್ 2020 ಓನ್ಲಿ. ಇದು ಕೇಳಲ್ಲ, ಬಟ್ ಆದ್ರೂ ಮಾಡ್ಸೋಣ. ಮಾಡ್ಬೇಕಾ ಬೇಡವಾ? ಹೇಳ್ರಿ. ಮಾಡ್ತೀನಿ. ಸುಮ್ಮನೆ ಮೂಕ ವಿಸ್ಮಿತರಾಗಿ ಸುಮ್ಮನೆ ನೋಡ್ಕೊಂತ ಕುತ್ಕೊಂಡ್ಬಿಡಿ. ಈ ಥರದ್ದೆಲ್ಲ ಕೇಳಲ್ಲ ಈಗ ಎಕ್ಸಾಮ್ನಲ್ಲಿ. ಬಟ್ ಇದು ದಿಸ್ ಕಮ್ಸ್ ಅಂಡರ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಇದು ನಾರ್ಮಲ್ ಮೆಥಡ್ ಅಲ್ಲಿ ಮಾಡಬೇಕು. ನಾರ್ಮಲ್ ಮೆಥಡ್ ಅಂದ್ರೆ ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಇದೆಯಲ್ಲ, ಆ ಥರ ಮಾಡ್ಕೊಂತ ಹೋಗ್ಬೇಕು. ಸುಮ್ಮನೆ ಏನೋ ಹುಚ್ಚಿನ ಮಗ ಮಾಡ್ತಾವನೆ ಅಂತ ಅನ್ಕೊಂಡು ನೋಡ್ತಾ ಹೋಗ್ರಿ ಅಷ್ಟೇ. ಸೊ ಏನ್ ಕೊಟ್ಟಿದ್ದಾನೆ? y ಇಸ್ ಈಕ್ವಲ್ ಟು ಏನಪ್ಪ ಕೊಟ್ಟಿದ್ದಾನೆ? ಎಕ್ಸ್ ಪವರ್ y ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನ್ ಮಾಡಬೇಕು? ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ತಗೋಬೇಕು. ಟೇಕ್ ಲಾಗ್ ಆನ್ ಬೋತ್ ದ ಸೈಡ್ಸ್. ಅವಾಗ ಏನಾಗುತ್ತೆ? ಲಾಗ್ ತಗೊಂಡ್ರೆ ಲಾಗ್ y ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪವರ್ y ಆಯ್ತದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದೀನಿ? ಲಾಗ್ y ಇಸ್ ಈಕ್ವಲ್ ಟು ಲಾಗ್ ಮಾಡ್ಬೇಕು ಹೇಳಿದೀನಿ. ತಲೆ ಮೇಲೆ ಇರೋದ್ ಏನ್ ಮಾಡ್ಬೇಕು? ಹಿಂದೆಗಡೆ ಬರ್ಕೋಬೇಕಲ್ವಾ? y ಇಂಟು ಲಾಗ್ ಎಕ್ಸ್ ಆಯ್ತದೆ. y ಇಂಟು ಲಾಗ್ ಎಕ್ಸ್ ಆಗ್ತದೆ. ಒನ್ಸ್ ಅದನ್ನ ತಲೆ ಮೇಲೆ ಇರೋದನ್ನ ಪಕ್ಕದಲ್ಲಿ ಕರ್ಕೊಂಡ್ಬಂದಾದ್ಮೇಲೆ ಏನ್ ಮಾಡ್ಬೇಕು ನಾವು? ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಲಾಗ್ y ಗೆ ಡಿಫ್ರೆನ್ಸಿಯೇಷನ್ ಏನಪ್ಪಾ? 1 by y dy by dx is equal to, ಇವೆರಡಕ್ಕೂ ಯಾವ ರೂಲ್ ಅಪ್ಲೈ ಮಾಡಬೇಕು? ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್. ಫಸ್ಟ್ ಆಸ್ ಇಟ್ ಈಸ್ ಹಂಗೆ ಬರ್ಕೊಂಡೆ, ಇಂಟು ಸೆಕೆಂಡ್ ಡಿಫ್ರೆನ್ಸಿಯೇಷನ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? 1 by x ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್ ಇಂಟು y ಗೆ ಡಿಫ್ರೆನ್ಸಿಯೇಷನ್ ಏನು? dy by dx. y ಗೆ ಡಿಫ್ರೆನ್ಸಿಯೇಷನ್ ಬಂದ್ಬಿಟ್ಟು dy by dx. ಕ್ಲಿಯರ್ ಅಲ್ವಾ? ಒನ್ ಸ್ಟೆಪ್ ಸಿಂಪ್ಲಿಫಿಕೇಶನ್ ಏನ್ ಮಾಡ್ತೀನಿ ಅಂತಂದ್ರೆ, ಯು ಹ್ಯಾವ್ ಟು ಬ್ರಿಂಗ್ ಆಲ್ ದ ಟರ್ಮ್ಸ್ ಕಂಟೈನಿಂಗ್ dy by dx ಟು ಒನ್ ಸೈಡ್. ಇಲ್ಲಿ 1 by y dy by dx ಇದೆ, ಅದನ್ನ ಹಂಗೆ ಬರ್ಕೋತೀನಿ. ಸ್ವಲ್ಪ ಸಿಂಪ್ಲಿಫಿಕೇಶನ್ ಅಷ್ಟೇ ಇದು. 1 by y dy by dx ಹಂಗೆ ಬರ್ಕೋತೀನಿ. ಆ ಲಾಗ್ ಎಕ್ಸ್ ಇಂಟು dy by dx ಈ ಕಡೆ ತಗೊಂತೀನಿ. ಅವಾಗ ಏನಾಗುತ್ತೆ? ಮೈನಸ್ ಲಾಗ್ ಎಕ್ಸ್ ಇಂಟು
ಡಿ ವೈ ಬೈ ಡಿ ಎಕ್ಸ್ ಸ್ವಲ್ಪ ಕಾಂಪ್ಲಿಕೇಟ್ ಕೊಟ್ಟಿದ್ದಾನೆ ಈಸ್ ಈಕ್ವಲ್ ಟು ಏ ಅಮ್ಮ ಗಂಗೋತ್ರಿ ಆಫ್ ಮಾಡು y ಇಂಟು 1 ಇಸ್ ಈಕ್ವಲ್ ಟು ವಾಟ್ ಯಾಕೋ ಆಫ್ ಮಾಡಕ ಅಯ್ಯೋ ಮನೆಗೆ ಹೆಣ್ಣು ನೋಡಕ್ ಬಂದವ್ರೆ ಅನ್ಸುತ್ತೆ ಇರ್ಲಿ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಕಷ್ಟ ಅವ್ರವ್ರಿಗೆ ಸಿಂಪ್ಲಿಫೈ ಮಾಡಿ ನೋಡಿ ಮತ್ತೆ ಆನ್ ಮಾಡ್ದ ನಾನು ಏನಪ್ಪ ಮಾಡೋಣ ಎರಡರಲ್ಲೂ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೆಗೆದ್ಬಿಡಪ್ಪ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೆಗೆದ್ರೆ ಏನಾಗುತ್ತಪ್ಪ ಏನಾಗುತ್ತೆ ಹೇಳಿ ನೋಡೋಣ ಇಲ್ಲೇನು ಬರುತ್ತಲ್ಲಪ್ಪ ಡಿ ವೈ ಬೈ ಡಿ ಎಕ್ಸ್ ಎರಡರಲ್ಲೂ ಆಚೆದೆ ಏನು ಬರುತ್ತಪ್ಪ 1/y ಬರುತ್ತೆ ಮೈನಸ್ ಏನು ಬರುತ್ತಪ್ಪ ಇಲ್ಲಿ ಲಾಗ್ ಎಕ್ಸ್ ಬರುತ್ತೆ ಈ ಕಡೆ ಏನಪ್ಪ ಉಳಿದಿದೆ y ಬೈ ಎಕ್ಸ್ ಉಳಿದಿದೆ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತಪ್ಪ ಇಲ್ಲಿ ಕೆಳಗಡೆ 1 ಇರುತ್ತೆ ತೆಗಿಯಪ್ಪ ಎಲ್ ಸಿ ಎಮ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಪ್ಪ ಎಲ್ ಸಿ ಎಮ್ ತೆಗಿಯಪ್ಪ 1 ಇಂಟು 1 ಮೈನಸ್ y ಇಂಟು ಲಾಗ್ ಎಕ್ಸ್ ಏನಾಗುತ್ತಪ್ಪ y ಲಾಗ್ ಎಕ್ಸ್ ಆಗುತ್ತೆ ಏನಪ್ಪ ಡಿವೈಡೆಡ್ ಬೈ y ಇಂಟು 1 ಕೆಳಗಡೆ ಬರೀಬೇಕೇನಪ್ಪ y ಅಂತ ಅರ್ಥ ಆಗ್ತಿದೆಯೇನಪ್ಪ ಇಸ್ ಈಕ್ವಲ್ ಟು y ಬೈ ಎಕ್ಸ್ ಈ ಸ್ಟೆಪ್ ಅರ್ಥ ಆಯ್ತಾ ವಾಟ್ ಐ ಡಿಡ್ ಹಿಯರ್ ಸೊ ಐ ಟುಕ್ ದ ಎಲ್ ಸಿ ಎಮ್ ಅಷ್ಟೇ ವೆರಿ ಸಿಂಪಲ್ ಹಿಂಗೆ ಮೈನಸ್ ಹಿಂಗೆ ಇಲ್ಲಿ ಕೆಳಗಡೆ ಏನ್ ಬರೀಬೇಕು ಹಿಂಗೆ ಇವೆರಡು ಎಲ್ ಸಿ ಎಮ್ ತೆಗೆದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಈಗ ನೋಡಿ ಇಲ್ಲೇನಾದ್ರೂ ಫ್ರಾಕ್ಷನ್ ಇದ್ದು ಇದನ್ನ ಈ ಕಡೆ ಶಿಫ್ಟ್ ಮಾಡ್ಬೇಕಂತ ಅಂದ್ರೆ ಕೆಳಗಡೆ ಇರೋದು ಮೇಲ್ಗಡೆ ಹೋಗುತ್ತೆ ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ ಗೊತ್ತಿರಬೇಕು ಸೊ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಏನ್ ಬರುತ್ತಪ್ಪ ಈಗ ಕೆಳಗಡೆ ಇರೋದು ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಇರೋದು ಹಿಂಗ ಹೋಗುತ್ತೆ ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ ಅದಲ್ಲ y ಇಲ್ಲಿಗೆ ಹೋದ್ರೆ y ಇಂಟು y ಏನಾಗುತ್ತೆ y ಸ್ಕ್ವೇರ್ ಇಲ್ಲಿ y ಸ್ಕ್ವೇರ್ ಎಲ್ಲದರಲ್ಲೂ y ಸ್ಕ್ವೇರ್ ಇದೆ ನಿಮ್ಮ ಮನೆ ಬರೋಕೆ ಏನು ಮಾಡೋಕ್ಕಾಗಲ್ಲ ಓಕೆನಾ ನಸೀಬ್ ಕೆಟ್ಟಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಈ ತರ ಬಂದ್ಬಿಡುತ್ತೆ ಎಕ್ಸ್ ಹಂಗೆ ಇದೆ ಇನ್ನೇನ್ ಬರುತ್ತೆ ಇಲ್ಲಿ ಓಕೆ ಸೊ ವೇರ್ ಇಸ್ ದಿಸ್ ಆಪ್ಷನ್ ಆಪ್ಷನ್ ಸಿ ನಲ್ಲಿದೆ ಈ ತರ ಸೈಕ್ ಕ್ವಶನ್ಸ್ಗಳನ್ನ 99% ಕೊಡಲ್ಲ ಓಕೆನಾ ಯಾರಾದ್ರೂ ಸ್ವಲ್ಪ ಆಸಕ್ತರ ಏನಾದ್ರೂ ಇತ್ತು ಅಂತ ಅಂದ್ರೆ ಕಲಿಯೋದ್ರಿಂದ ಯಾವುದು ನಷ್ಟ ಆಗಲ್ಲ ಗುರು ನಾವು ಏನು ಕಲಿತೀವಿ ಅದು ಯಾವತ್ತೂ ನಷ್ಟ ಆಗಲ್ಲ ಓಕೆನಾ ಸೊ ಅದನ್ನ ಅರ್ಥ ಮಾಡ್ಕೊಂತ ಹೋಗಿ ನಾವು ಕಲ್ತಿದ್ದು ನಿಜವಾಗ್ಲೂ ಯಾವತ್ತೂ ನಷ್ಟ ಆಗಲ್ಲ ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ನನಗೆ ಯಾರು ಗುರುಗಳು ಇರಲಿಲ್ಲ ನಾನು ಕಲಿಬೇಕಾದ್ರೆ ಈ ಥರ ಮ್ಯಾಥ್ಸು ಏನಾದ್ರು ಸಬ್ಜೆಕ್ಟ್ಗಳನ್ನ ಮಾಡ್ತೀನಿ ಬಿಡು ನಾನು ಓಕೆ ಬಟ್ ನಾನು ಒಬ್ಬನೇ ಕಲಿತೆ ಸುಮ್ಮನೆ ಒಂದು ಕ್ರೇಜಿ ಥಿಂಗ್ಸ್ಗೋಸ್ಕರ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಕೊಡ್ತಿದ್ದೆ ಮ್ಯಾಥ್ಸ್ನ ಹೇಳ್ಕೊಟ್ಟು ಹೆಂಗಾಯ್ತು ಅಂತ ಅಂದರೆ ಅದು ಒಂಥರ ಅದನ್ನೇ ಪ್ರೊಫೆಷನ್ ಮಾಡ್ಕೊಂಡ್ಬಿಟ್ಟೆ ನಾನು ಸೊ ದಿಸ್ ಇಸ್ ವಾಟ್ ಅಂದರೆ ನೀನು ಏನು ಕಲಿತೀಯ ಯಾವತ್ತೂ ಅದು ಲಾಸ್ ಆಗಲ್ಲ ಒಂದಲ್ಲ ಒಂದು ದಿವಸ ನಿಮಗೆ ಪ್ರತಿಫಲ ಬಂದೇ ಬರುತ್ತೆ ಓಕೆ ಇದು ಕೊಡಲ್ಲ ಬಟ್ ಹೇಳ್ಬಿಡ್ತೀನಿ ಬೇಗ ಮಾಡ್ಬಿಡ್ತೀನಿ ನೋಡ್ಕೊಂಬಿಡಿ ಸೊ ಡಿ ವೈ ಬೈ ಡಿ ಎಕ್ಸ್ ಮೇಲ್ಗಡೆ ವೈನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನೋಡಿ ವೈ ಇದೆಯಲ್ಲ ವೈನ ಮೇಲ್ಗಡೆ ಇರ್ತೀವಿ ಎ ಕಾನ್ಸ್ಟೆಂಟ್ ಹಂಗೆ ಬರ್ಕೋತೀರಾ ನೋಡಿ ಈಗ ಇದು ಎಕ್ಸ್ ತರ ಎಕ್ಸ್ ಕ್ಯೂಬ್ ತರ ಇದೆ ನೋಡಿ ಎಕ್ಸ್ ಕ್ಯೂಬ್ ಡಿಫ್ರೆನ್ಸ್ ಏನು 3 ಇಂಟು ಸೈನ್ ಸ್ಕ್ವೇರ್ ಥೀಟಾ ಮತ್ತೆ ಆ ಸೈನ್ಗೂ ಮಾಡ್ಬೇಕಲ್ಲ ಸೈನ್ಗೇನು ಕಾಸ್ ಥೀಟಾ ಅದೇ ತರ ಇದು ಅಷ್ಟೇ ಎ ಹಂಗೆ ಬರೀತೀಯಾ ಇದು ಎಕ್ಸ್ ಸ್ಕ್ವೇರ್ ತರ ನೋಡಿ ಈಗ ಇದು ಫುಲ್ ಎಕ್ಸ್ ಅಂದ್ಕೋಬೇಕು ಎಕ್ಸ್ ಸ್ಕ್ವೇರ್ ನೋಡಿ ಇದನ್ನ ಎಕ್ಸ್ ಕ್ಯೂಬ್ ಅಂತ ಅಂದ್ಕೊಂಡೆ ತಾನೆ ಅದೇ ತರ ಇದು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಅಂದ್ರೆ 2 ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು ಕಾಸ್ ಥೀಟಾಗೆ ಏನಾಗುತ್ತೆ ಮೈನಸ್ ಸೈನ್ ಥೀಟಾ ಇದನ್ನ ಮಾಡಿಸಿದ ಈ ತರ ಪ್ರಾಬ್ಲಮ್ಸ್ ನೋಡ್ಕೊಂತ ಹೋಗಿ ಸೊ ನೌ ಯು ಕ್ಯಾನ್ ಕ್ಯಾನ್ಸಲ್ ಔಟ್ ಲೈಕ್ ಸಮಥಿಂಗ್ ಐ ಮೇಡ್ ಎ ಮಿಸ್ಟೇಕ್ ಒಂದು ನಿಮಿಷ ಪ್ರಾಬಬಲಿ ಇದೇನಾಗಿದೆ ಅಂದರೆ ಇದು ಪ್ರಾಬಲಿ ಬಿ ಇಟ್ ಈಸ್ ನಾಟ್ ಎ ಸೊ ಕ್ಯಾನ್ ಯು ಚೆಕ್ ಇಟ್ ಔಟ್ ಸೊ ಇಫ್ ಎನಿ ಒನ್ ಹ್ಯಾಸ್ ದ ಪೇಪರ್ 2020 ಪ್ರಾಬಲಿ ದಿಸ್ ವಿಲ್ ಬಿ ಬಿ ಅನ್ಸುತ್ತೆ ಸೊ ಇಫ್ ದಟ್ ವಾಸ್ ದ ಬಿ ಏನಾಗುತ್ತೆ ಬಿ ಆಗುತ್ತೆ ಏನಕ್ಕೆ ಕ್ಯಾನ್ಸಲ್ ಆಗುತ್ತೆ ನೋಡಿ ಅದು ಬಿ ಮಾಡ್ಕೊಂಬಿಡಿ ಸೊ ಅವಾಗ ಕರೆಕ್ಟ್ ಆಗುತ್ತೆ ನೋಡಿ ಒಂದು ಕಾಸು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಒಂದು ಸೈನು ಕ್ಯಾನ್ಸಲ್ ಆಗುತ್ತೆ ಇನ್ನು ಮಿಕ್ಕಿರೋದೇನಪ್ಪ ಅಂತ ಅಂದ್ರೆ ರಾಜು ಕರೆಕ್ಟ್ ಮೈನಸ್ ಮಿಕ್ಕಿದೆ ಇಲ್ಲಿ ಮೈನಸ್ ಇಲ್ಲಿ 3b ಉಕ್ಕಿದೆ 3b ಡಿವೈಡ್ ಬೈ ಈ 2a ಮಿಕ್ಕಿದೆ
ದೆನ್ ಇಲ್ಲಿ ಒಂದು ಸೈನ್ ಉಳಿದಿದೆ ಅಷ್ಟೇ, ಇನ್ನೇನು ಉಳಿದಿಲ್ಲ, ಒಂದು ಸೈನ್ ಉಳಿದಿದೆ ಅಷ್ಟೇ. ಸೊ ಆಪ್ಷನ್ ಏನಾಗುತ್ತೆ? ಎ ಆಗುತ್ತೆ ಅಷ್ಟೇ. ಕೊಡಲ್ಲ ಬಿಡಿ ಈ ಥರದವೆಲ್ಲ. ಪ್ಯಾರಾಮೆಟ್ರಿಕ್ನೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಪ್ಯಾರಾಮೆಟ್ರಿಕ್ನ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ಇದು ಅಷ್ಟೇ. ಸ್ವಲ್ಪ ಸೈಕ್ ಕ್ವಶನ್ಸ್ ಇದೆ. ಇದು ತುಂಬಾ ಸಿಂಪಲ್ ಕ್ವಶನು, ಬಟ್ ಆದ್ರೆ ನಿಮ್ಗೆ ಸೈಕ್ ತರ ಕಾಣ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ನೋಡಿ ಏನಾಗುತ್ತೆ, ವೈ ಎರಡು ಕಡೆ ಇಂಪ್ಲಿಸಿಟ್ ಅಲ್ಲಿ ಬರುತ್ತೆ ಇದು, ಬಟ್ ತುಂಬಾ ಸಿಂಪಲ್ ಕ್ವಶನ್ ಇದು. y is equal to root of y into log x ಇದೆ ಅಲ್ವಾ? ಇಲ್ಲಿ y ಎರಡು ಕಡೆ ಇರೋದ್ರಿಂದ ಮತ್ತೆ ನೀವು ಚೈನ್ ರೂಲ್ ಅಪ್ಲೈ ಮಾಡಕ್ ಹೋಗ್ತಿದ್ದೀರಾ ಅಂತಂದ್ರೆ ತುಂಬಾ ದೊಡ್ಡದಾಗ್ಬಿಡುತ್ತೆ. ಸಿಂಪಲ್ ಮಾಡ್ಬೇಕಂತಂದ್ರೆ ನೀವೇನ್ ಮಾಡಿ, ಸ್ಕ್ವೇರಿಂಗ್ ಮಾಡ್ಕೊಂಬಿಡಿ. ಎರಡು ಕಡೆ ನಾವು ಸ್ಕ್ವೇರಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎರಡು ಕಡೆ ಇದನ್ನು ಸ್ಕ್ವೇರ್ ಮಾಡ್ಬೇಕು, ಇದನ್ನು ಸ್ಕ್ವೇರ್ ಮಾಡ್ಬೇಕು. ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, y ಸ್ಕ್ವೇರ್ ಆಗುತ್ತೆ. ಹೌದಾ? ಇಸ್ ಈಕ್ವಲ್ ಟು ಇದನ್ನ ಸ್ಕ್ವೇರ್ ಮಾಡಿದ್ರೆ ರೂಟ್ ಏನಾಗುತ್ತೆ, ಇದನ್ನ ಹೋಲ್ ಸ್ಕ್ವೇರ್ ಮಾಡಿದ್ರೆ ರೂಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗ್ಬಿಟ್ಟು ಉಳಿಯೋದೇನು ನಮಗೆ? y ಇಂಟು log x ಮಾತ್ರ ಉಳಿಯುತ್ತೆ. ಈ ಸ್ಕ್ವೇರ್ ರೂಟ್ ಎಲ್ಲೋಯ್ತಪ್ಪ? ಕ್ಯಾನ್ಸಲ್ ಆಗಿದೆ, ಸ್ಕ್ವೇರ್ ಜೊತೆ ಕ್ಯಾನ್ಸಲ್ ಆಗಿದೆ ಅಷ್ಟೇ. ಓಕೆನಾ? ಈ ಕಡೆ ಸ್ಕ್ವೇರ್ ಬಂತು ಅಂದ್ರೆ ಈ ಕಡೆ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನು ನೋಡಿ, ಈಗ ಇನ್ನೊಂದು ಇಲ್ಲಿ y ಎರಡಿದೆ, ಆ ಎರಡರಲ್ಲಿ ಒಂದು y ಹೋಯ್ತು, ಇಲ್ಲೊಂದು y ಹೋಯ್ತು. ಇನ್ನು ಉಳಿಯೋದೇನು? ಇಲ್ಲಿ ಒಂದು y ಉಳಿತೆ, ಇಸ್ ಈಕ್ವಲ್ ಟು y ಹೊರಟೋಯ್ತು. ಇನ್ನು ಉಳಿದಿದ್ದೇನು? log x. ನಾನು ಇನ್ನೂ ಡಿಫ್ರೆನ್ಶಿಯೇಟೇ ಮಾಡಿಲ್ಲ. ಐ ಹ್ಯಾವ್ ನಾಟ್ ಎಟ್ ಡಿಫ್ರೆನ್ಶಿಯೇಟೆಡ್ ಇಟ್. ನೌ ಐ ವಾಂಟ್ ಟು ಡಿಫ್ರೆನ್ಶಿಯೇಟ್ ಇಟ್. ಸೊ ನೌ ಡಿಫ್ರೆನ್ಶಿಯೇಟ್. ಸೊ y ಗೆ ಡಿಫ್ರೆನ್ಶಿಯೇಷನ್ ಡಿವೈಡ್ ಬೈ x. log x ಗೆ ಡಿಫ್ರೆನ್ಶಿಯೇಷನ್ ಏನು ರಜೋ? 1/x. ಸೊ ಆಪ್ಷನ್ ಬಿ. ಸಿಂಪಲ್ ಲಾಜಿಕ್. ನೀವು ಚೈನ್ ರೂಲ್ ಅಪ್ಲೈ ಮಾಡ್ತೀರಾ ಅಂದ್ರೆ ಮತ್ತೆ ಇಟ್ ಬಿಕಮ್ಸ್ ಟಿಡಿಯಸ್. ಓಕೆ, ಬೇಡ. ಇದನ್ನ ನಾನು ಹೇಳ್ಕೊಟ್ಟಿದ್ದೀನಿ, ತುಂಬಾ ಸರಿ ಹೇಳ್ಕೊಟ್ಟಿದ್ದೀನಿ. ಇನ್ವರ್ಸ್ ಬಂದ್ರೆ ಏನ್ ಮಾಡಬೇಕು ಅಂತ. ನಾರ್ಮಲ್ ಚೈನ್ ರೂಲ್ ಕೂಡ ಅಪ್ಲೈ ಮಾಡಬಹುದು, ಬಟ್ ದ ಬೆಸ್ಟ್ ಅಪ್ರೋಚ್ ಇಸ್ ದಟ್ ವಾಟ್? ಸೊ y is equal to, ಬಿಫೋರ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್, ಇದನ್ನ ಹೆಂಗ್ ಬರಿಬಹುದು? ಸೈನ್ ಇನ್ವರ್ಸ್ ಬರಿಬೋದಾ? ಕಾಸ್ ನ ಸೈನಿಗೆ ಕನ್ವರ್ಟ್ ಮಾಡಬಹುದಾ ಇಲ್ವಾ? ಏನಂತ ಬರಿಬೋದು? ಸೈನ್ ಆಫ್ ಏನಂತ ಬರಿಬೋದು? 90 ಮೈನಸ್ ಎಕ್ಸ್ ಅಂತ ಬರಿಬೋದಲ್ಲ. ಕಾಂಪ್ಲಿಮೆಂಟರಿ ಆಂಗಲ್ಸ್ ASTC ರೂಲ್ ಪ್ರಕಾರ ಬರಿಬೋದಲ್ವೇನಲ್ಲ. ಕಾಸ್ ಥೀಟಾನ ನಾನು ಏನಂತ ಬರಿಬೋದು? ಸೈನ್ ಆಫ್ 90 ಮೈನಸ್ ಥೀಟಾ ಅಂತ ಬರಿಬೋದು. ಯಾಕೆ ಸರ್ ಬರ್ಕೊಂಡ್ರಿ? ಯಾಕೆ ಬರ್ಕೊಂಡೆ ಅಂತ ಅಂದ್ರೆ, ಆಚೆಗಡೆ ಸೈನ್ ಇದೆ, ಸೈನ್ ಇನ್ವರ್ಸ್ ಇದೆ, ಸೈನ್ ಇದೆ, ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಮಾಡ್ಕೋಬಹುದು. ಹಿಂಗೆ ಕ್ಯಾನ್ಸಲ್ ಮಾಡ್ಕೊಂಡಾಗ ಉಳಿಯೋದೇನಪ್ಪ? y is equal to π/2 ಮೈನಸ್ ಎಕ್ಸ್ ಉಳಿಯುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ y ಡಿಫ್ರೆನ್ಸಿಯೇಷನ್ ಡಿವೈಡ್ ಬೈ x ಆಯ್ತದೆ. π/2 ಅನ್ನೋದು ಫುಲ್ ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್ ಡೆರಿವೇಟಿವ್ ಏನಾಗುತ್ತೆ? 0 ಮೈನಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1 ಆಗುತ್ತೆ. ಸೊ ದ ಆನ್ಸರ್ ಇಸ್ ವಾಟ್? -1. ಇಲ್ಲ ಅಂದ್ರೆ ಯು ಕ್ಯಾನ್ ಅಪ್ಲೈ ಚೈನ್ ರೂಲ್ ಆಲ್ಸೋ. ಸೈನ್ ಇನ್ವರ್ಸ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಗೊತ್ತು. ಇದನ್ನ ಫುಲ್ ಎಕ್ಸ್ ಅಂತ ಅಂದ್ಕೊಂಡು, ಸೈನ್ ಇನ್ವರ್ಸ್ ಎಕ್ಸ್ ಗೆ 1/√1 - x² ಹಾಕೊಂಡು ಅದನ್ನೆಲ್ಲ ಮಾಡ್ಕೊಂಡು ಮಾಡಿ ನಿಮ್ಗೆ ಅವಾಗಲೂ ಕೂಡ ಆನ್ಸರ್ -1 ಬರುತ್ತೆ. ಆದಷ್ಟು ಯು ಜಸ್ಟ್ ಸಿಂಪ್ಲಿಫೈ ದ ಥಿಂಗ್ಸ್. ಇದಕ್ಕೂ ಅಷ್ಟೇ ಶಾರ್ಟ್ ಕಟ್ ಇದೆ. ವಾಟ್ ಇಸ್ ದ ಶಾರ್ಟ್ ಕಟ್? ಡೈರೆಕ್ಟ್ ಆಗಿ f(x) ಏನ್ ಕೊಟ್ಟಿದ್ದಾನೆ ಇಲ್ಲಿ? x² ಇದೆ, ಸೇಮ್ ಇದೆ. x² ಹಾಕೋ ಡಿಟರ್ಮೆಂಟ್. ಈಗ ಡಿಟರ್ಮೆಂಟ್ ಏನ್ ಬರುತ್ತಪ್ಪ ಇಲ್ಲಿ? x² ಪಕ್ಕದಲ್ಲಿ ಏನಿದೆ? ಇಲ್ಲಿ 1 ಇದೆ. ಈ ಕಡೆ ಏನಿದೆ? -5 ಇದೆ. ಈ ಕಡೆ ಏನಿದೆ? x² ಪಕ್ಕದಲ್ಲಿ 1 ಇದೆ. ಇಲ್ಲೇನಿದೆ? ಅಲ್ಲಿ 3 ಇದೆ. ಇದನ್ನ ಡಿಟರ್ಮೆಂಟ್ ಸಾಲ್ವ್ ಮಾಡ್ಕೋ. ಏನ ಬರುತ್ತೆ? 3 1s 3 ಮೈನಸ್, ಇಲ್ಲಿ ಒಂದು ಮೈನಸ್ ಇದೆ, -5 ಬರುತ್ತೆ. ಇಲ್ಲಿ ಮಿಡಲ್ ಏನಾಗ್ತಿದ್ದು? +5. ಟೋಟಲ್ ಏನಾಗುತ್ತದು? 8 ಆಗುತ್ತೆ. ಸೊ ನೆಕ್ಸ್ಟ್ ಡಿವೈಡ್ ಬೈ dx = ಹೇಳ್ಬಿಟ್ಟು ಟಕ್ ಹೇಳ್ಬೇಕು. 8 ಬಂದಿದೆ. 8 ಇಂಟು x² ಡಿಫರೆನ್ಸ್ ಏನು? 2x ಡಿವೈಡ್ ಬೈ ಕೆಳಗಡೆ ಏನಿದೆ ಅದನ್ನ ಏನ್ ಮಾಡ್ಬೇಕು? ಸ್ಕ್ವೇರ್ ಮಾಡ್ಬೇಕು. x² + 3 ದ ಹೋಲ್ ಸ್ಕ್ವೇರ್. ಸೊ 8 16x ಡಿವೈಡ್ ಬೈ x² + 3 ದ ಹೋಲ್ ಸ್ಕ್ವೇರ್. ಡಮಾರ್ ಅಷ್ಟೇ. ಆಪ್ಷನ್ ಬಿ. ಸರ್ ನನಗೆ ಇದು ಗೊತ್ತಾಗಿಲ್ಲ ಸರ್, ಚೈನ್ ರೂಲ್ ಅಪ್ಲೈ ಮಾಡ್ತೀನಿ ಸರ್. ಮಾಡು ರಾಜು, ಅವಾಗಲೂ ಕೂಡ ಆನ್ಸರ್ ಬರುತ್ತೆ. ಓಕೆ, ಶಾರ್ಟ್ ಕಟ್ ಅಪ್ಲೈ ಮಾಡಿ ನೋಡಿ. ಇದನ್ನ ಯಾಕೆ ಹೇಳ್ಕೊಡ್ತಿದ್ದೀನಿ ಅಂತ, ಇದ್ರ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಅಂತ ತಕ್ಷಣ ಶಾರ್ಟ್ ಕಟ್ ಕಲ್ತು ಬಿಡ್ಬೇಕು. ಈ ತರ ಕ್ವಶನ್ ಬಂದ ತಕ್ಷಣ ಹಂಗೆ ಮಾಡ್ಬಿಡ್ಬೇಕು. ಮಾಡಪ್ಪ. ದ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್. ಇದು ಸ್ವಲ್ಪ ಸೈಕ್ ಆಗಿದೆ ನೋಡುವ.
the rate of change of surface area of the sphere is given. What is given here? The rate of change of surface area. Andre the rate of change of surface area andre dx by dt ಎಷ್ಟು ಕೊಟ್ಟಿದ್ದಾನೆ? It is 12 centimeter square per second. The rate at which the radius is changing when the radius of the sphere is rate of change of radius is changing ಅಂತ ಕೇಳಿದಾನೆ. Radius is changing ಅಂದ್ರೆ ಏನು ಕಂಡುಹಿಡಿಯಬೇಕು? dr by dt ಕಂಡುಹಿಡಿಯಬೇಕು. When the radius is what? Radius of the sphere is what? 2 centimeter. Sphere ತೆಗಿರಿ, ರೆಡಿಮೇಡ್ ಫಾರ್ಮುಲಾ ಹೇಳಿ. So we know that ds upon dt is equal to what? ಏನಪ್ಪ ಫಾರ್ಮುಲಾ? ವೆರಿ ಗುಡ್, 8 pi r into dr by dt. Substitute everything ಅಷ್ಟೇ. ds by dt ಕೊಟ್ಟಿದ್ದಾನೆ. It is 12 into 8 pi into r is what? R is given as 2. So into dr by dt, that you have to find it. So which is ಹೆಂಗ್ ಮಾಡ್ತೀಯಪ್ಪ? ಇಲ್ಲಾಂದ್ರೆ ಮಾಡ್ಬಿಡು ಅಷ್ಟೇ. 12 ಹಂಗೆ ಬರ್ತೀರಾ. 8 16 ಪೈ ಆಗುತ್ತೆ. ಡಿವೈಡ್ ಬೈ ಎಷ್ಟು ಬರುತ್ತೆ ಇಲ್ಲಿ? 16 ಪೈ is equal to what? dr by dt. ಕ್ಯಾನ್ಸಲ್ ಮಾಡ್ಕೊಂಬಿಡು. ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 4ರಿಂದ ಹೋಗುತ್ತಾ? ಹೌದು, 4ರಿಂದ ಹೋಗುತ್ತೆ. 4 3 12, 4 4 16. ಓಕೆನಾ? ಸೊ ಉಳಿಯೋದೇನಪ್ಪ? 3 by 4 pi. So which implies, so dr by dt will be what? So 3 by 4 pi. Don't worry about the units. 3 by 4 pi. ನೋಡಿ ಈಗ 3 by 4 pi ಇದು ಕಾಣುತ್ತೆ. ನೋಡು, ಪೈ ಎಲ್ಲಿರ್ಬೇಕಲ್ಲಿ? ಕೆಳಗಡೆ ಇರಬೇಕು, ಮೇಲ್ಗಡೆ ಇರಬೇಕಾ? ಕೆಳಗಡೆ ಇದೆ. ಸೊ ಡಿ ಆಗುತ್ತೆ. ಓಕೆ, 2019 ಈಕ್ವೇಶನ್ ಆಫ್ ನಾರ್ಮಲ್ ಸ್ವಲ್ಪ ದೊಡ್ಡ ತರ ಕಾಣ್ತಾ ಇದೆ. ಇಲ್ಲಾಂದ್ರೆ ಹೆಂಗ್ ಮಾಡ್ತೀರಾ ಇದನ್ನ? ಟ್ರಯಲ್ ಅಂಡ್ ಎರರ್ ಮಾಡ್ಬಿಡೋಣ. ಪಾಯಿಂಟ್ ನಾರ್ಮಲ್ ಆಗಿ ಮಾಡಿ, ನಾರ್ಮಲ್ ಮೆಥಡ್ ನೀವು ಮಾಡ್ಕೊಳ್ಳಿ ಮನೇಲಿ. ಈಗ ನಾನು ಟ್ರಯಲ್ ಅಂಡ್ ಎರರ್ ಮಾಡ್ತೀನಿ. ಈ ಪಾಯಿಂಟ್ ನ ಇದಕ್ಕೆ ಪಾಸ್ ಮಾಡ್ತಾ ಹೋಗ್ತೀನಿ, ಒಂದೊಂದೇ ಇದಕ್ಕೆ. ಏನಾಗುತ್ತೆ ನೋಡಿ. ಓಕೆ, ಫಸ್ಟ್ ಪಾಯಿಂಟ್ ನ ಪಾಸ್ ಮಾಡ್ತೀನಿ ನೋಡಿ. ಈಗ -1 ಇದೆ, ಇದೇನ್ ಬರುತ್ತೆ? ಇಲ್ಲಿಗೆ -1 ಹಾಕಿದ್ರೆ 6 ಇಂಟು -1 ಏನಾಗುತ್ತೆ? -6 ಆಗುತ್ತೆ. -6 ಪ್ಲಸ್ y ಅಂದ್ರೆ ಎಷ್ಟಪ್ಪ? 3 ಆಗುತ್ತೆ. ಇದು x ತರ ಕಂಡ್ರೋ, ಇದು x, ಇದು y. ಈ 2 ಪಾಯಿಂಟ್ ನ ಇಲ್ಲಿಗೆ ಹಾಕಿ ಯಾವ್ದಾವ್ದು ಸ್ಯಾಟಿಸ್ಫೈ ಆಗುತ್ತೋ ಅದು ಆನ್ಸರು, ಇಲ್ಲಾಂದ್ರೆ ಇಲ್ಲ ಅಷ್ಟೇ. -19 is equal to 0. ಇದು ಆನ್ಸರ್ ಮಾಡಿ. 0 ಬರುತ್ತಾ ಇದು? -6 + 3 ಆನ್ಸರ್ ಎಷ್ಟಪ್ಪ? -3. -3 -19 ಎಷ್ಟು? 0 ಬರುತ್ತಾ? ಬರೋದಿಲ್ಲ. ಹಂಗಾಗಿ ಆಪ್ಷನ್ ಎ ಅಂತೂ ಅಲ್ಲ. ಓಕೆ, ಸೆಕೆಂಡ್ ಆಪ್ಷನ್ ಚೆಕ್ ಮಾಡಿ. x ಜಾಗದಲ್ಲಿ -1 ಹಾಕೊಳ್ಳಿ. ಇಲ್ಲಿಗೆ -1 ಆಯ್ತು. -1 6y. y ಅಂದ್ರೆ ಎಷ್ಟಪ್ಪ? 3. ಇಲ್ಲಿಗೆ 3 ಹಾಕಿದ್ರೆ 6 3s ಎಷ್ಟು? 18 ಅಂದ್ರೆ +18 -17 is equal to 0 ಬರುತ್ತಾ ಅಂತ ಚೆಕ್ ಮಾಡು. ನೋಡಿ ಈಗ -1 + 18 ಆನ್ಸರ್ ಎಷ್ಟು? +17 +17 -17 ಎಷ್ಟು? 0. ಇದು ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಅಷ್ಟೇ, ಅದಲ್ವಾ? ಇನ್ನು ಇವೆರಡು ಚೆಕ್ ಮಾಡಿ. ಇವೆರಡು ಚೆಕ್ ಮಾಡಿ. x ಅಂದ್ರೆ -1 y ಅಂದ್ರೆ 3 6 3 18 -18 +17 0 ಬರುತ್ತಾ? 0 ಬರೋದಿಲ್ಲ. ಇದು -19 + 17 ಬಂದ್ಬಿಟ್ಟು 2 ಬರುತ್ತೆ. -2 ಬರುತ್ತೆ, 0 ಬರೋದಿಲ್ಲ. ಸೊ ಹಾಗಾಗಿ ಇದು ಕೂಡ ಆಗಲ್ಲ. ಇದು ನೋಡಿ, ಸೊ 6x, xಗೆ -1 ಹಾಕಿದ್ರೆ -6 ಆಗುತ್ತೆ. ಇದು -6 ಮೈನಸ್ y ಅಂತ ಅಂದ್ರೆ 3 ಆಗುತ್ತೆ, +19 is equal to 0. ಇದು ಕೂಡ ಬರೋದಿಲ್ಲ, ಯಾಕಂದ್ರೆ ಇದು -9 + 19 ಎಷ್ಟಾಗುತ್ತೆ ಆನ್ಸರು? +10 ಬರುತ್ತೆ. +10 ಬರುತ್ತೆ. ಸೊ ಕೂಡ ಇದು ಕೂಡ ನಿಮಗೆ ಆಗೋದಿಲ್ಲ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. 10 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಬ್ರೇಕ್ ಬಿಟ್ಕೊಂಡು ಮತ್ತೆ ಬನ್ನಿ, ಇನ್ನು ರಿಮೈನಿಂಗ್ ಕ್ವಶನ್ ಸಾಲ್ವ್ ಮಾಡ್ಸೋಣ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ಸೇಮ್ ಲಿಂಕಿಗೆ ಜಾಯ್ನ್ ಆಗ್ರಪ್ಪ, ಸೇಮ್ ಲಿಂಕಿಗೆ ಜಾಯ್ನ್ ಆಗಿ. ಬಾಯ್.
ಓಕೆ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಇನ್ನು 5 ನಿಮಿಷ ಬಿಟ್ಟು ಬ್ರೇಕ್ ತೊಗೊಂಡು ಮತ್ತೆ ಮಾಡೋಣ. ಥ್ಯಾಂಕ್ ಯು.